ಏಷ್ಯನ್ ಪೇಂಟ್ಸ್ದು ವ್ಯಾಲ್ಯೂಯೇಷನ್ನು ಕೋವಿಡ್ ಟೈಮಲ್ಲಿ ಎಷ್ಟಿತ್ತೋ ಇವಾಗ ಅಷ್ಟೇ ಇದೆ. ವಾಪಸ್ ಕೋವಿಡ್ ಟೈಮ್ ವ್ಯಾಲ್ಯೂಯೇಷನ್ಗೆ ಬಂದಿದೆ. ಲಾಸ್ಟ್ 60 ವರ್ಷದಿಂದನೂ ಇಯರ್ ಆನ್ ಇಯರ್ 20% ಗ್ರೋ ಆಗಿರೋ ಕಂಪ್ನಿ ವರ್ಲ್ಡಲ್ಲೇ ಯಾವುದೂ ಇಲ್ಲ. ಈ ಕಂಪನಿ ಅವ್ರ ಇನ್ವೆಸ್ಟರ್ಸ್ಗೆ ಲಾಸ್ಟ್ 40 ವರ್ಷದಿಂದ 1800 ಪಟ್ಟು ರಿಟರ್ನ್ ಕೊಟ್ಟಿದೆ. 1800% ಅಲ್ಲ, 1800 ಪಟ್ಟು ಅಂದರೆ 1 ಲಕ್ಷ ಇನ್ವೆಸ್ಟ್ ಮಾಡಿರೋದು ಇವತ್ತು 18 ಕೋಟಿ ಆಗಿದೆ. ನಾವು ಈ ವಿಡಿಯೋದಲ್ಲಿ ಏಷ್ಯನ್ ಪೇಂಟ್ಸ್ ಬಿಸ್ನೆಸ್ ಮಾಡೆಲ್ ಬಗ್ಗೆ ತಿಳ್ಕೊಳ್ಳೋಣ. ಏಷ್ಯನ್ ಪೇಂಟ್ಸ್ ಯಾವ ಥರ ದುಡ್ಡು ಮಾಡುತ್ತೆ, ಏಷ್ಯನ್ ಪೇಂಟ್ಸ್ಗೆ ಯಾವುದರಿಂದ ರೆವಿನ್ಯೂ ಬರುತ್ತೆ, ಏಷ್ಯನ್ ಪೇಂಟ್ಸ್ ಯಾಕೆ ಯಾವಾಗಲೂ ನಂಬರ್ 1 ಪೊಸಿಷನಲ್ಲೇ ಇರುತ್ತೆ, ಯಾಕೆ ಬೇರೆ ಯಾರು ನಂಬರ್ 1 ಪೊಸಿಷನ್ಗೆ ಬರಕ್ಕೆ ಬಿಟ್ಟಿಲ್ಲ, ಮುಂದೇನು ಬರಕ್ಕೆ ಬಿಡುತ್ತಾ ಇಲ್ವಾ ಅಂತ ಪ್ರತಿ ಒಂದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೆ ಕಂಪ್ಲೀಟ್ಲಿ ಏಷ್ಯನ್ ಪೇಂಟ್ಸ್ ಬಗ್ಗೆ ಅರ್ಥ ಆಗುತ್ತೆ. ಏಷ್ಯನ್ ಪೇಂಟ್ಸ್ದು ಎಂಟೈರ್ ಬಿಸ್ನೆಸ್ ಮಾಡಲೇ ಚೇಂಜ್ ಆಗೋದು 1969 ಈ ಕಂಪ್ನಿಯ ಫೌಂಡರ್ ಆದ ಚಂಪಕ್ಲಾಲ್ ಚೌಕ್ಸಿ ಅವ್ರು ಏನು ಮಾಡ್ತಾರೆ, ಇನ್ಮೇಲಿಂದ ನನಗೆ ಯಾರು ಡಿಸ್ಟ್ರಿಬ್ಯೂಟ್ರ್ ಬೇಡ, ನಾನೇ ಡೈರೆಕ್ಟು ಡೀಲರ್ಗಳಿಗೆ ಸೆಲ್ ಮಾಡ್ತೀನಿ ಅಂತ. ಈ ಡಿಸ್ಟ್ರಿಬ್ಯೂಟ್ರು ಮುಂಚೆ 20ರಿಂದ 25%ವರೆಗೂ ಕಮಿಷನ್ ಚಾರ್ಜ್ ಮಾಡ್ತಿರ್ತಾರೆ. ಅದಕ್ಕೆ ಅವರು ಡಿಸ್ಟ್ರಿಬ್ಯೂಟರ್ನ ಸ್ಟಾಪ್ ಮಾಡಿಬಿಟ್ಟು ಇವರೇ ಖುದ್ದು ಡೀಲರ್ಗಳಿಗೆ ಪೇಂಟ್ನ ಸಪ್ಲೈ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನಿಮಗೆ ಅನಿಸಿರುತ್ತೆ ಡಿಸ್ಟ್ರಿಬ್ಯೂಟರ್ ಕಟ್ ಮಾಡಿದ ತಕ್ಷಣ ಇದೇನು ಅರ್ಥ ಆಗಲ್ಲವಲ್ಲ, ಯಾವ ಥರ ಸಪ್ಲೈ ಚೈನ್ ವರ್ಕ್ ಆಗುತ್ತೆ, ಯಾವ ಥರ ಬಿಸ್ನೆಸ್ಸಲ್ಲಿ ಒಂದು ಸಪ್ಲೈ ಚೈನ್ ಇರುತ್ತೆ ಅಂತ ಅರ್ಥ ಮಾಡ್ಕೊಬೇಕಂದ್ರೆ ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ಈ ಪಾಯಿಂಟ್ನ ಮಾತ್ರ ಬಿಡಬೇಡಿ. ಈ ಪಾಯಿಂಟ್ನ ನೀವು ಅರ್ಥ ಮಾಡ್ಕೊಂಡ್ರೆ ಯಾವ ಬಿಸ್ನೆಸ್ನ ಅರ್ಥ ಮಾಡ್ಕೊಳೋದು ಈಸಿ ಆಗುತ್ತೆ. ಈ ವಿಡಿಯೋ ಮುಂದುವರ್ಸೋಕ್ಕಿಂತ ಮುಂಚೆ PNB ಅವರು ಒಂದು ಹೊಸ NFO ತರ್ತಾ ಇದ್ದಾರೆ. ಆ NFO ನೇಮ್ ಬಂದ್ಬಿಟ್ಟು ಸ್ಮಾಲ್ ಕ್ಯಾಪ್ ಆಕ್ಟಿವ್ ಫಂಡ್ ಅಂತ. ಈ ಫಂಡು ಫೆಬ್ರವರಿ 20ಕ್ಕೆ ಓಪನ್ ಆಗಿ ಫೆಬ್ರವರಿ 29 ಕ್ಲೋಸ್ ಆಗ್ತಾ ಇದೆ. ಈ ಫಂಡು ಸ್ಟಾರ್ಟಿಂಗ್ ಅಲ್ಲಿ ಕೇವಲ 10 ರೂಪಾಯಿ ಪರ್ NAV ಹಂಗೆ ಸಿಗುತ್ತೆ. PNB ಮೆಟ್ಲೈಫ್ ಅವ್ರದ್ದು AUM ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್. ಇವ್ರು ಟೋಟಲ್ ದುಡ್ಡನ್ನ ಮ್ಯಾನೇಜ್ ಮಾಡ್ತಿರೋ ದುಡ್ಡು 46,000 ಕೋಟಿ ಇದೆ ಆಸ್ ಆನ್ 31 ಡಿಸೆಂಬರ್ಗೆ. 2018ರಲ್ಲಿ ಇವ್ರದೊಂದು ಮಿಡ್ ಕ್ಯಾಪ್ NFO ತಗೊಂಬಂದಿದ್ರು. ಆ NFO 30% ರಿಟರ್ನ್ ಕೊಟ್ಟಿದೆ. ಬೆಂಚ್ ಮಾರ್ಕ್ ಕೇವಲ 8% ರಿಟರ್ನ್ ಕೊಟ್ಟಿದೆ. ನೀವೇನಾದ್ರೂ 2013ರಲ್ಲಿ 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಇವತ್ತದು 523 ರೂಪಾಯಿ ಆಗಿದೆ, ಅಂದ್ರೆ 5.23 ಪಟ್ಟು ಮೇಲೋಗಿದೆ. ಆಮೇಲೆ 99% ಆಫ್ ದಿ PNB ಫಂಡ್ ಮಾರ್ನಿಂಗ್ ಸ್ಟಾರ್ ಅಲ್ಲಿ 4 to 5 ಸ್ಟಾರ್ ರೇಟಿಂಗ್ ನ ಹೊಂದಿದಾವೆ. ನಿಮಗೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಬಗ್ಗೆ ಹೇಳ್ಬೇಕಂದ್ರೆ NSE ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಲಾಸ್ಟ್ 5 ವರ್ಷದಲ್ಲಿ 23% ರಿಟರ್ನ್ ಕೊಟ್ಟಿದೆ. ಲಾಸ್ಟ್ 3 ಇಯರ್ಸ್ ಅಲ್ಲಿ 32% ರಿಟರ್ನ್ ಕೊಟ್ಟಿದೆ. ಇವರು ಇದೇ ಇಂಡೆಕ್ಸ್ ಅಲ್ಲಿ NFO ತರ್ತಾ ಇರೋದು. ನಾವೇನಾದ್ರೂ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಅಂಡರ್ 80C ನಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಆಮೇಲೆ ಅಂಡರ್ 1010D ನಲ್ಲಿ ಇದರಿಂದ ಬಂದಿರೋ ರಿಟರ್ನ್ಗೆ ನಾವು ಯಾವುದೇ ತರ ಕ್ಯಾಪಿಟಲ್ ಗೇನ್ ಕಟ್ಟಂಗಿಲ್ಲ, ಅಪ್ ಟು 2.5 lakhs ವರೆಗೂ. ನೀವು ಈ ಫಂಡ್ ಅಲ್ಲಿ ಆಸ್ ಲೋ ಆಸ್ ತಿಂಗಳ 2,000ದಿಂದ ಇನ್ವೆಸ್ಟ್ ಮಾಡ್ಕೊಂಡು ಹೋಗಬಹುದು. ನೀವೇನಾದ್ರೂ NRI ಆಗಿದ್ರು ಕೂಡ ನೀವು ಈ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ನೀವೇನಾದ್ರೂ ತಿಂಗಳ 18,000 ಇನ್ವೆಸ್ಟ್ ಮಾಡ್ಕೊಂಡು ಹೋದ್ರೆ ಅಪ್ ಟು 3 crore ವರೆಗೂ ನೀವು ರಿಟರ್ನ್ ತೆಗಿಬಹುದು. ನೀವೇನಾದ್ರೂ ಇನ್ವೆಸ್ಟ್ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಪಾಲಿಸಿ ಬಜಾರ್ ಲಿಂಕ್ ಇರುತ್ತೆ, ಹೋಗಿ ಕ್ಲಿಕ್ ಮಾಡಿ ಅದ್ರ ಮುಖಾಂತರ ನೀವು ಇನ್ವೆಸ್ಟ್ ಮಾಡಬಹುದು. ಫೆಬ್ರವರಿ 28 ಲಾಸ್ಟ್ ಡೇಟ್ ಆಗಿರುತ್ತೆ. ಇವಾಗ ವಿಡಿಯೋಗೆ ವಾಪಸ್ ಬರೋಣ. ಯಾವುದೇ ಒಂದು ಬಿಸ್ನೆಸ್ ಸಕ್ಸಸ್ಫುಲ್ ಆಗಬೇಕಂದ್ರೆ ಆ ಬಿಸ್ನೆಸ್ ಸಪ್ಲೈ ಚೈನ್ ಚೆನ್ನಾಗಿರಬೇಕು. ಸಪ್ಲೈ ಚೈನ್ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಯಾವುದೇ ಬಿಸ್ನೆಸ್ ಅಲ್ಲಿ 3 ಥರ ಇರ್ತಾರೆ. ಒಬ್ಬ ಡಿಸ್ಟ್ರಿಬ್ಯೂಟರ್, ಇನ್ನೊಬ್ಬ ಡೀಲರು, ಇನ್ನೊಬ್ಬ ರೀಟೇಲರ್ ಅಂತ. ಡಿಸ್ಟ್ರಿಬ್ಯೂಟರ್ ಅಂದರೆ ಇವನೇನು ಮಾಡ್ತಾನೆ, ಕಂಪನಿಯಿಂದ ಪ್ರಾಡಕ್ಟ್ ತಗೊಂಬಂದ್ಬಿಟ್ಟು ಅದನ್ನ ಡೀಲರಿಗೆ ಸಪ್ಲೈ ಮಾಡ್ತಾನೆ. ಡೀಲರ್ ಏನು ಮಾಡ್ತಾನೆ, ಆ ಪ್ರಾಡಕ್ಟ್ನ ತಗೊಂಬಂದ್ಬಿಟ್ಟು ರೀಟೇಲರಿಗೆ ಸಪ್ಲೈ ಮಾಡ್ತಾನೆ. ರೀಟೇಲರ್ ಅಂದರೆ ಅಂಗಡಿಗಳು, ಒಂದು ಕಿರಾಣಿ ಅಂಗಡಿ ಇರ್ಬೋದು ಅಥವಾ ಒಂದು ಮಾಲ್ ಇರ್ಬೋದು, ಯಾರು ಡೈರೆಕ್ಟಾಗಿ ಕನ್ಸ್ಯೂಮರಿಗೆ ಸೆಲ್ ಮಾಡ್ತಾರೆ, ಯಾರು ಡೈರೆಕ್ಟಾಗಿ ಕಸ್ಟಮರಿಗೆ ಸೆಲ್ ಮಾಡ್ತಾರೆ, ಅವ್ರನ್ನ ರೀಟೇಲರ್ಸ್ ಅಂತ ಕರೀತಾರೆ. ನೀವು ಅನ್ಬೋದು ಡೈರೆಕ್ಟ್ ಕಂಪ್ನಿನೇ ರೀಟೇಲರ್ಗೆ ಸೆಲ್ ಮಾಡ್ಬಿಟ್ರೆ ಆಯ್ತಲ್ಲ, ಈ ಮಧ್ಯದಲ್ಲಿ ಇವರೆಲ್ಲ ಯಾಕೆ, ಇವ್ರು ಸುಮ್ಮನೆ ಕಮಿಷನ್ ತಿಂತಾರೆ, ಇವ್ರು ಯಾರು ಬೇಡ ಡೈರೆಕ್ಟ್ ಅವ್ರಿಗೆ ಸೆಲ್ ಮಾಡ್ಬಿಟ್ರೆ ಆಯ್ತಲ್ವಾ, ಯಾಕೆ ಕಂಪ್ನಿ ಇವ್ರ ಮಧ್ಯದಾರನ್ನ ಇಟ್ಕೊಳುತ್ತೆ ಅಂತ ಕೇಳ್ಬೋದು. ಯಾಕೆ ಇಟ್ಕೊಳುತ್ತೆ ಅಂದರೆ ಈ ಡಿಸ್ಟ್ರಿಬ್ಯೂಟರ್ ಇದ್ದಾನೆ, ಆ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಜಿಲ್ಲೆಗೆ ಒಬ್ಬೊಬ್ಬ ಇರ್ತಾನೆ. ಈ ಬೆಂಗಳೂರಲ್ಲಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಒಂದು ಬೆಂಗಳೂರಿನ ಒಂದು 10 ಏರಿಯಾಗೆ ಒಬ್ಬ ಇರ್ತಾನೆ, ಒಂದು 5 ಏರಿಯಾಗೆ ಒಬ್ಬ ಇರ್ತಾನೆ. ಅದೇ ನೀವು ಜಿಲ್ಲೆ ತಗೊಂಡ್ರೆ ಚಿತ್ರದುರ್ಗಕ್ಕೆ ಒಬ್ಬ ಇರ್ತಾನೆ, ದಾವಣಗೆರೆಗೆ ಒಬ್ಬ ಇರ್ತಾನೆ, ಮೈಸೂರಿಗೆ ಒಬ್ಬ ಇರ್ತಾನೆ, ಹುಬ್ಳಿಗೆ ಒಬ್ಬ ಇರ್ತಾನೆ. ಡಿಸ್ಟ್ರಿಬ್ಯೂಟರ್ ಇರ್ತಾನೆ. ಡಿಸ್ಟ್ರಿಬ್ಯೂಟರ್ ಏನು ಮಾಡ್ತಿರ್ತಾನೆ, ಕಂಪನಿಯಿಂದ ಪ್ರಾಡಕ್ಟ್ ತಗೊಂಬಂದ್ಬಿಟ್ಟು ಇವನು ಡೀಲರಿಗೆ ಸೆಲ್ ಮಾಡ್ತಿರ್ತಾನೆ. ಡೀಲರ್ ಅಂದರೆ ಡೀಲರ್ ಏರಿಯಾದಲ್ಲೂ ಇರ್ತಾನೆ. ಈಗ ಒಂದು ತಾಲೂಕು ಇದೆಯಾ, ಒಂದು ತಾಲೂಕಲ್ಲೂ ಡೀಲರ್ ಇರ್ತಾನೆ. ಏಷ್ಯನ್ ಪೇಂಟ್ಸ್ಗೆ ಒಬ್ಬ ಡೀಲರ್ ಇರ್ತಾನೆ. ಬಟ್ ಏಷ್ಯನ್ ಪೇಂಟ್ಸ್ ಸೆಲ್ ಮಾಡೋ ಅಂಗಡಿ ಒಂದೇ ಇರಲ್ಲ, ಒಂದು ಊರಲ್ಲಿ 10 ಅಂಗಡಿ ಇರ್ತವೆ. ಈ ಡೀಲರ್ ಏನು ಮಾಡ್ತಾನೆ, ಈ ಡಿಸ್ಟ್ರಿಬ್ಯೂಟರಿಂದ ಪ್ರಾಡಕ್ಟ್ ತಗೊಂಬಂದ್ಬಿಟ್ಟು ಅಂಗಡಿಗಳಿಗೆ ಸೆಲ್ ಮಾಡ್ತಿರ್ತಾನೆ. ಡೈರೆಕ್ಟ್ ಕಂಪ್ನಿನೇ ಹೋಗಿ ಅಂಗಡಿಗಳಿಗೆ ಕೊಡಬೇಕಂದ್ರೆ ಕಂಪ್ನಿ ಕೈಯಲ್ಲಿ ಆಗಲ್ಲ. ಯಾಕಂದರೆ ಕಂಪ್ನಿದು ಕೆಲಸನೇ ಬೇರೆ ಇರುತ್ತೆ. ಕಂಪ್ನಿ ಕೆಲಸ ಪ್ರಾಡಕ್ಟ್ ತಯಾರು ಮಾಡೋದಿರುತ್ತೆ. ಕಂಪ್ನಿ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಕಂಪ್ನಿ ಏನು ಮಾಡುತ್ತೆ, ಇನ್ನೊಬ್ರಿಗೆ ಕೊಟ್ಬಿಡುತ್ತೆ. ಆಮೇಲೆ ಕಂಪ್ನಿ ಏನಾದರೂ ಈ ಡಿಸ್ಟ್ರಿಬ್ಯೂಟರ್ ಡೀಲರ್ನ ತೆಗೆದಾಕ್ಬಿಟ್ರೆ ಏನಾಗುತ್ತೆ, ಈಗ ಡಿಸ್ಟ್ರಿಬ್ಯೂಟರ್ ಇರ್ತಾನಲ್ಲ, ಡಿಸ್ಟ್ರಿಬ್ಯೂಟರ್ ಹತ್ರ ಏನು ಮಾಡ್ತಾನೆ, ಡಿಸ್ಟ್ರಿಬ್ಯೂಟ್ರಿಗೆ ಗೊತ್ತಿರುತ್ತೆ ಈ ಏರಿಯಾದಲ್ಲಿ ಇದೇ ಪ್ರಾಡಕ್ಟ್ ಚೆನ್ನಾಗಿ ಸೆಲ್ ಆಗುತ್ತೆ ಅಂತ.
ಈಗ ಎಕ್ಸಾಂಪಲ್ಲು ಯೂನಿಲಿವರ್ದು ತೊಗೊಳ್ಳಿ, ಹಿಂದೂಸ್ತಾನ್ ಯೂನಿಲಿವರ್ದು ಪಾಂಡ್ಸ್ ಇದೆ, ಮತ್ತು ತುಂಬ ಪ್ರಾಡಕ್ಟ್ ಇದೆ, ಇವೆಲ್ಲ ಪ್ರಾಡಕ್ಟ್ ಇದೆಯಾ, ಅವ್ನಿಗೆ ಗೊತ್ತಿರುತ್ತೆ ಈ ಏರಿಯಾದಲ್ಲಿ ಈ ಪ್ರಾಡಕ್ಟ್ಸ್ ಎಲ್ಲ ಆಗ್ತಾ ಇದೆ ಅಂತ. ಅವನೇನು ಮಾಡ್ತಾನೆ, ಕಂಪ್ನಿಗೆ ಆರ್ಡರ್ ಆಗ್ತಾನೆ, ನನಗೆ ಇಷ್ಟು ಪ್ರಾಡಕ್ಟ್ ಬೇಕು ಈ ಮಂತು, ಈ ಥರ ಬೇಕು, ಡವ್ ಇಷ್ಟು ಸೋಪ್ ಬೇಕು, ಇದು ಬೇಕು ಅದು ಬೇಕು ಅಂತ ಪ್ರಾಡಕ್ಟ್ ಇವನು ಹಾಕ್ತಾನೆ. ಯಾಕಂದರೆ ಇವನು ಇಷ್ಟು ಸೆಲ್ ಮಾಡ್ತಿರೋದ್ರಿಂದ ಇವನಿಗೆ ಈ ಏರಿಯಾದಲ್ಲಿ ಇಷ್ಟೇ ಸೆಲ್ ಆಗುತ್ತೆ, ಈ ಊರಲ್ಲಿ ಇಷ್ಟೇ ಸೆಲ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಬಿಕಾಸ್ ಇವನು ಇಷ್ಟು ವರ್ಷದಿಂದ ಮಾಡ್ತಿದ್ದಾನೆ. ಆಮೇಲೆ ಇವನು ಎವ್ರಿ ಟೈಮ್ ಸೆಲ್ ಮಾಡ್ತಿರೋದ್ರಿಂದ ಇವನ ಹತ್ರ ಡೇಟಾ ಇರುತ್ತೆ. ಅವಾಗ ಏನು ಮಾಡುತ್ತೆ, ಕಂಪ್ನಿ ಇವನಿಗೆ ಕಳಿಸುತ್ತೆ. ಇವೊಂದು ಓನ್ ಗೋಡನ್ ಇರುತ್ತೆ, ಇವೊಂದು ಓನ್ ಸಪ್ಲೈ ಚೈನ್ ಇರುತ್ತೆ. ಇವನೇನು ಮಾಡ್ತಾನೆ, ಕಂಪ್ನಿಯಿಂದ ತಗೊಂಬಂದ್ಬಿಟ್ಟು ಒಂದು ವಾರಕ್ಕಾಗೋದನ್ನ ಕಂಪ್ನಿಯಿಂದ ತಗೊಂಬಂದ್ಬಿಟ್ಟು ಇವನೇನು ಮಾಡ್ತಾನೆ, ಡೀಲರ್ಗಳಿಗೆ ಕೊಡ್ತಾನೆ. ಡೀಲರ್ ಏನು ಮಾಡ್ತಾರೆ ಅಂದರೆ, ಡೀಲರ್ ಹತ್ರ ಕೂಡ ಅಷ್ಟೊಂದು ಇಟ್ಕೊಳಕ್ಕೆ ಅವ್ರ ಹತ್ರ ಕೆಪಾಸಿಟಿ ಇರಲ್ಲ. ಯಾಕಂದರೆ ಡೀಲರ್ ಹತ್ರ ಜಾಸ್ತಿ ಇನ್ವೆಸ್ಟ್ ಮಾಡಿರಲ್ಲ. ಈಗ ಏನಾದರೂ ಡೀಲರು ಒಂದು ವಾರಕ್ಕೆ ಸೆಲ್ ಆಗೋದನ್ನು ಇಟ್ಕೊಂಡು ಕೂತ್ಕೊಂಡ್ರೆ ಏನು ಮಾಡಬೇಕಾಗುತ್ತೆ, ಸಖತ್ ದುಡ್ಡು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸಖತ್ ದುಡ್ಡು ಇನ್ವೆಸ್ಟ್ ಮಾಡಿ ತಗೊಂಡು ಅವ್ನು ಗೋಡನಲ್ಲಿ ಇಟ್ಕೊಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ, ರಿಟರ್ನ್ ಕಮ್ಮಿ ಆಗುತ್ತೆ. ಅವಾಗ ₹1 ಮಂತ್ಲಿ ವರ್ಕೌಟ್ ಆಗಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಒಂದು 2 ದಿವಸಕ್ಕಾಗೋಷ್ಟು ಪ್ರಾಡಕ್ಟ್ ಮಾತ್ರ ತಗೊಂಡು ಇಟ್ಕೊತಾರೆ. 2 ದಿವಸ ಸೇಲ್ ಆದಮೇಲೆ ಮತ್ತೆ ವಾಪಸ್ ತರಿಸ್ಕೊತಾರೆ, ಮತ್ತೆ ಸೇಲ್ ಮಾಡ್ತಿರ್ತಾರೆ. ಅವಾಗ ಏನು ಮಾಡ್ತಾರೆ, ಒಂದು ಸಣ್ಣ ಗೋಡನ್ ಇದ್ರೂ ಸಾಕು, ಬಿಸ್ನೆಸ್ ಮಾಡ್ಬೋದು. ಅದಕ್ಕೆ ಇವನು ಒಂದು 2 ದಿವಸಕ್ಕಾಗೋಂಥ ಐಟಮ್ ತಗೊಂಡು ಇಟ್ಕೊಂಡಿರ್ತಾನೆ. ಇನ್ನು ಅಂಗಡಿನವನ ಹತ್ರ ಬಂದರೆ, ಅಂಗಡಿನವನು ಪ್ರಾಡಕ್ಟೇ ಇಟ್ಕೊಂಡಿರಲ್ಲ. ಅವನಿಗೆ ಏನು ಬೇಕು ಅಲ್ಲಿ ತೋರ್ಸಕ್ಕೆ ಏನು ಬೇಕು, ಮೇನ್ ಏನು ಬೇಕು ಅಷ್ಟು ಮಾತ್ರ ಇಟ್ಕೊಂಡಿರ್ತಾನೆ. ಇನ್ನು ಉಳಿದಿದ್ದೆಲ್ಲನೂ ಡೀಲರ್ ಮೇಲೆ ಡಿಪೆಂಡ್ ಆಗಿರ್ತಾನೆ. ನೀವೇನಾದ್ರೂ ಅಂಗಡಿಗೆ ಹೋಗಿ ಕೇಳಿದ್ರೆ ಹೇಳಿರ್ತಾರೆ, ನಾಳೆ ಬರಪ್ಪ, ನಾನು ಆರ್ಡರ್ ಹಾಕ್ತೀನಿ, ನಾಳೆ ಬರುತ್ತೆ ಅಂತ. ಎಲ್ಲ ಆರ್ಡರ್ ಹಾಕ್ತಾರೆ, ಅವ್ನು ಡೀಲರ್ಗೆ ಹೇಳ್ತಾನೆ, ಡೀಲರ್ ನಾಳೆನೇ ತಗೊಂಡು ಕೊಟ್ಟಿರ್ತಾನೆ. ಅದೇ ಅಂಗಡಿನವನು ಇದೆಲ್ಲನೂ ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ, ಸಪ್ರೇಟ್ ಇಟ್ಕೊಂಡಿರ್ತಾರೆ. ಬಟ್ ಅಷ್ಟೊಂದು ಪ್ರಾಡಕ್ಟ್ ಇಟ್ಕೊಂಡಿರಲ್ಲ ಅವ್ರ ಗೋಡನಲ್ಲಿ. ಒಂದು ಸಣ್ಣ ಪುಟ್ಟ ಗೋಡನ್ ಇರುತ್ತೆ. ಬಿಸ್ನೆಸ್ ಟು ಬಿಸ್ನೆಸ್ ಚೇಂಜ್ ಆಗುತ್ತೆ. ಈಗ ರೀಟೇಲ್ ಬಿಸ್ನೆಸ್ಗಳು ಬಂದ್ಬಿಟ್ಟು ಅಷ್ಟೊಂದು ಪ್ರಾಡಕ್ಟ್ನ ತಗೊಂಡು ಅವ್ರ ಗೋಡನಲ್ಲಿ ಇಟ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಈಗ ಹೇಗೇನು ಮತ್ತೆ ಅವ್ನಿಗೂ ಜಾಸ್ತಿ ರೆಂಟ್ ಪೇ ಮಾಡಬೇಕಾಗತ್ತೆ, ಅದು ನೋಡ್ಕೊಳಕ್ಕೆ ಯಾವನ್ನ ಸೆಕ್ಯೂರಿಟಿ ಗಾರ್ಡ್ ಇಡಬೇಕಾಗುತ್ತೆ, ಕೆಲಸದವ್ರು ತಗೊಳ್ಬೇಕಾಗತ್ತೆ, ಎಲ್ಲದಕ್ಕೂ ಎಕ್ಸ್ಪೆನ್ಸ್ ಜಾಸ್ತಿ ಆಗೋಗುತ್ತೆ. ಅದಕ್ಕೆ ತಲೆನೋವೇ ಬೇಡ, ನನಗೆ 2 ದಿವಸಕ್ಕೊಂದ್ಸಲ ಹೇಳ್ತೀನಿ, ತಮ್ಮಂದು ಮಾಲ್ ಹಾಕು, ನಾನು ಸೇಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಡೀಲರ್ ಹೇಳ್ತಾನೆ, ಪರವಾಗಿಲ್ಲ, ನಾನು 2 ದಿವಸ ಅಲ್ಲ, ನೀನು ಡೈಲಿ ಬೇಕಾದ್ರೂ ಕೇಳೋ ಕೊಡ್ತೀನಿ ಅಂತ ಡೀಲರ್ ಹೇಳ್ತಾನೆ. ಈಗ ಡೀಲರ್ಗೆ 2 ದಿವಸಕ್ಕೊಂದ್ಸಲ ಡಿಸ್ಟ್ರಿಬ್ಯೂಟ್ರ್ ತಗೊಂಡು ಹಾಕ್ತಾನೆ. ಡಿಸ್ಟ್ರಿಬ್ಯೂಟ್ರು ಒಂದು ವಾರದ ತಗೊಂಡು ಇಟ್ಕೊಂಡಿರ್ತಾನೆ. ಆ ವಾರಕ್ಕೊಂದ್ಸಲ ಕಂಪ್ನಿ ಬಂದು ಕೊಡುತ್ತೆ. ಯಾಕಂದರೆ ಕಂಪ್ನಿದು ಫ್ಯಾಕ್ಟ್ರಿ ಎಲ್ಲೋ ಇರುತ್ತೆ. ಎಕ್ಸಾಂಪಲ್, ಕಂಪ್ನಿದು ಫ್ಯಾಕ್ಟ್ರಿ ಬೆಂಗಳೂರಲ್ಲಿದೆ, ಹುಬ್ಳಿನವನಿಗೆ ಕಳಿಸ್ಬೇಕಂದ್ರೆ ಬೆಂಗಳೂರಿಂದ ಹುಬ್ಳಿಗೆ ಒಂದು ಲಾರಿ ಹೋಗ್ಬೇಕಂದ್ರೆ 3 ರಿಂದ 4 ದಿವಸ ಬೇಕಾಗುತ್ತೆ ಲಾರಿನಲ್ಲಿ. ಅವ್ನು ಹೆಂಗೆ ಎವ್ರಿ 2 ಡೇಸ್ಗೊಂದ್ಸಲ ಡೀಲರಿಗೆ ಕೊಡೋಕ್ಕಾಗುತ್ತೆ? ಆಗೋದಿಲ್ಲ. ಅದಕ್ಕೆ ಡಿಸ್ಟ್ರಿಬ್ಯೂಟರ್ ಇಟ್ಕೊಂಡಿರ್ತಾರೆ. ಡಿಸ್ಟ್ರಿಬ್ಯೂಟರ್ ಥ್ರೂ ಡೀಲರಿಗೆ ಕೊಡ್ತಾನೆ, ಡೀಲರ್ ಥ್ರೂ ರಿಟೇಲರ್ಸಿಗೆ ಕೊಡ್ತಾನೆ. ಇದೇ ಥರ ಸಪ್ಲೈ ಚೈನ್ ನಡೆಯುತ್ತೆ. ಎಲ್ಲ ಇಂಡಸ್ಟ್ರಿನಲ್ಲೂ ಇದೇ ಥರ ನಡೆಯುತ್ತೆ. ಈ ಹಿಂದೂಸ್ತಾನ್ ಯೂನಿಲಿವರ್ದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ಹಿಂದೂಸ್ತಾನ್ ಯೂನಿಲಿವರ್ದು ಈಗ ಅವ್ನದೇನು ಪ್ರಾಡಕ್ಟ್ ಹೇಳಿ, ಶಾಂಪು, ಸೋಪು, ಇದೆಲ್ಲನೂ ಆನ್ಲೈನಲ್ಲೇ ಪರ್ಚೇಸ್ ಮಾಡಿಬಿಡ್ಬೋದು. ಇವಾಗ ಏನಾದರೂ ನಂದು ಪ್ರಾಡಕ್ಟ್ ಇದೆ ಅಂದ್ಕೊಳ್ಳಿ, ಈಗ ಹೊಸ ನ್ಯೂ ಏಜ್ ಕಂಪ್ನಿಗಳಿಗೆ ನೀವೇ ಏನಾದರೂ ಬಿಸ್ನೆಸ್ ಮಾಡ್ಬೇಕಂತಿದ್ದೀರಾ ಅಂದರೆ, ಈಗ ಬಿಸ್ನೆಸ್ ಮಾಡೋರಿಗೆ ಯಾಕೆ ಈಸಿ ಆಗುತ್ತೆ ಅಂದರೆ, ಅವ್ರಿಗೆ ಈ ಥರ ಸಪ್ಲೈ ಚೈನ್ ತಲೆನೋವೇ ಇಲ್ಲ. ಏನು ಮಾಡ್ತಾರೆ, ನಿನ್ನ ಹತ್ರ ಸ್ವಲ್ಪ ಪ್ರಾಡಕ್ಟ್ ತಯಾರು ಮಾಡಿದ್ಯಾ ಅಂದರೆ ತಗೊಂಬಂದು ನೀನೇನು ಮಾಡ್ಬೋದು, ಆನ್ಲೈನಲ್ಲಿ ಲಿಸ್ಟ್ ಮಾಡಿಬಿಟ್ಟು ಅಮೆಝಾನಲ್ಲಿ ಸೆಲ್ ಮಾಡ್ಬೋದು. ಕಸ್ಟಮರ್ ಡೈರೆಕ್ಟ್ ಅಮೆಝಾನಿಂದ ಬೈ ಮಾಡ್ತಾನೆ, ನೀನು ಅಮೆಝಾನಿಂದ ಡೈರೆಕ್ಟ್ ಹೋಗ್ಬಿಟ್ಟು ಕಸ್ಟಮರ್ ಮನೆಗೆ ಹೋಗುತ್ತೆ. ಇಲ್ಲಿ ನೋ ಡಿಸ್ಟ್ರಿಬ್ಯೂಟ್ರು, ನೋ ಡೀಲರು, ಯಾರು ತಲೆನೋವಿಲ್ಲ. ಅಮೆಝಾನೇ ಎಲ್ಲ ನೋಡ್ಕೊತಾನೆ, ಡೆಲಿವರಿನೂ ಅಮೆಝಾನ್ ಮಾಡ್ತಾನೆ. ಇದರಿಂದ ಈಗ ಹೊಸ ನ್ಯೂ ಏಜ್ ಕಂಪ್ನಿಗಳು ಯೂನಿಲಿವರ್ಗೆ ಕಾಂಪಿಟೇಷನ್ ಮಾಡ್ತಿದ್ದಾವೆ. ಮಾಮಾ ಅರ್ತ್ ಇರ್ಬೋದು, ಶುಗರ್ ಇರ್ಬೋದು, ಈ ಥರ ಹೊಸ ಕಂಪ್ನಿಗಳು, ನ್ಯೂ ಸ್ಟಾರ್ಟಪ್ ಕಂಪ್ನಿಗಳು ಆನ್ಲೈನ್ನ ಜಾಸ್ತಿ ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಆನ್ಲೈನಲ್ಲಿ ಈ ಥರ ತಲೆನೋವಿಲ್ಲ ಜಾಸ್ತಿ. ಈಗ ಅವನು ಅಮೆಝಾನ್ ಕೂಡ 10% ಕಮಿಷನ್ ತೊಗೊತಾನೆ, ಆದರೆ ತಲೆನೋವು ಜಾಸ್ತಿ ಇಲ್ಲ, ಡೆಲಿವರಿ ಕೂಡ ಅವನೇ ಮಾಡ್ತಾನಲ್ವಾ. ಇದರಿಂದ ಏನಾಗ್ತಾ ಇದೆ, ಯೂನಿಲಿವರಿಗೆ ಸ್ವಲ್ಪ ಕಾಂಪಿಟೇಷನ್ ಬರ್ತಾ ಇದೆ. ಬಟ್ ಏಷ್ಯನ್ ಪೇಂಟ್ಸ್ ಬಂದ್ಬಿಟ್ಟು ಈ ಥರ ಆನ್ಲೈನಲ್ಲಿ ಸೆಲ್ ಮಾಡೋಕ್ಕಾಗಲ್ಲ. ಆನ್ಲೈನಲ್ಲಿ ಸೆಲ್ ಮಾಡೋಕೆ ಹೋದರೆ ಬೇರೆ ಕಾಸ್ಟ್ ಆಗುತ್ತೆ. 1 kg ಇದೇನಾದರೂ ನೀವು ಬ್ಲೂ ಡಾಟಾ ಸೆಂಡ್ ಮಾಡಬೇಕಂದ್ರೆ ನಿಮಗೆ 70 ರಿಂದ 80 ರೂಪಾಯಿ ಚಾರ್ಜ್ ಮಾಡ್ತಾನೆ. ಇದು ಒಂದು 10 ಲೀಟ್ರದ್ದು ಪೇಂಟು ಮಿನಿಮಮ್ ಅಂದರೂ 10 kg ಇರುತ್ತೆ. 10 kg ಸೆಲ್ ಮಾಡೋಕ್ಕೆ ಎಷ್ಟು ಅಂತಾನೆ, ಅದು ಟೋಟಲ್ 10 kg ಪೇಂಟೇನೆ 2,500 ರೂಪಾಯಿ ಇರುತ್ತೆ. ಇವನೇ 500 ರೂಪಾಯಿ ತಗೊಂಡ್ಬಿಟ್ರೆ ಕೊರಿಯರ್ನ ಪೇಂಟ್ ಕಂಪ್ನಿಗೆ ಏನು ಉಳಿಯುತ್ತೆ? ಅದಕ್ಕೇ ಪೇಂಟ್ ಕಂಪ್ನಿ ಖುದ್ದು ಅವರೇ ಸಪ್ಲೈ ಚೈನ್ ನೋಡ್ಕೊತಾರೆ. ಅವ್ರು ಈ ಥರ ಆನ್ಲೈನ್ನಲ್ಲಿ ಕಾಂಪಿಟೇಷನ್ ಬರೋಕ್ಕೆ ಚಾನ್ಸೇ ಇಲ್ಲ. ಏಷ್ಯನ್ ಪೇಂಟ್ಸು ಅದೇ ಮಾಡಿದ್ದು. ಏಷ್ಯನ್ ಪೇಂಟ್ಸ್ ಏನು ಮಾಡ್ದ, ಅವ್ನು ಡಿಸ್ಟ್ರಿಬ್ಯೂಟರ್ನ ಕಿತ್ತಾಕ್ಬಿಟ್ಟ. ಈಗ ಡೈರೆಕ್ಟು ಡೀಲರ್ಗಳ ಜೊತೆ ಅವನೇ ಸೆಲ್ ಮಾಡ್ತಾ ಇದ್ದಾನೆ, ಎಂಪ್ಲಾಯ್ಗಳ್ನ ಇಟ್ಕೊಂಡು. ಮುಂಚೆ ಯಾವ ಥರ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಡೀಲರ್ಗಳನ್ನ ನೋಡ್ಕೊಳಲ್ಲ, ಈಗ ಎಂಪ್ಲಾಯ್ಗಳು ನೋಡ್ಕೊತಾರೆ. ಈಗ ಡೀಲರ್ ಬಂದ್ಬಿಟ್ಟು ಎಂಪ್ಲಾಯ್ಗೆ ಆರ್ಡರ್ ಹಾಕ್ತಾನೆ, ಡಿಸ್ಟ್ರಿಬ್ಯೂಟರ್ಗೆ ಆರ್ಡರ್ ಹಾಕಲ್ಲ, ನನಗೆ ಈ ವಾರ ಇಂಥದ್ದು ಬೇಕು ಅಂತ. ಏಷ್ಯನ್ ಪೇಂಟ್ಸು ಸ್ಟಾರ್ಟ್ ಮಾಡಿದಾಗ ಹೇಳಿದ್ದು, ಎವ್ರಿ ಡೇ ನಾನು 4 ಟೈಮ್ಸ್ವರೆಗೂ ನಿನ್ನ ರೀಫಿಲ್ ಮಾಡ್ತೀನಿ. ಎವ್ರಿ ಡೇ 4 ಟೈಮ್ಸ್ ನಿಂದು ಶಾಪ್ನ ರೀಫಿಲ್ ಮಾಡ್ತೀನಿ, ನಿನಗೆ ಬೇಕಂದರೆ ನೀನೇನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಅಂತ. ಯಾಕಂದರೆ ಈಗ ಡೀಲರ್ ಕೂಡ ಒಂದು ವಾರಕ್ಕಾಗ ಪ್ರಾಡಕ್ಟ್ನ ತಗೊಂಡು ಅಂಗಡಿನಲ್ಲಿ ಇಟ್ಕೊಳಕ್ಕಾಗಲ್ಲ. ಅವನು ಹೊಸ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಹೊಸ್ದಾಗಿ ಇರೋ ದುಡ್ಡೆಲ್ಲನೂ ತಗೊಂಡು ಕ್ಯಾಪಿಟಲ್ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸೇಲ್ ಆಗೋದು ಅಷ್ಟೇ. ಸೇಲ್ ಆಗೋದು ಹಂಗೆ ಸೇಲ್ ಆಗೋದು. ಇವನ ಹತ್ರ ಒಂದು ವಾರದ ಕ್ಯಾಪಿಟಲ್ ಇದೆ ಅಂತ ಜನಗಳು ಬಂದು ತಾಂಡೋಗಲ್ಲ. ಜನಗಳಿಗೆ ಡಿಮ್ಯಾಂಡ್ ಇದ್ರೇ ತಾಂಡೋಗೋದು, ಸೇಲ್ ಆಗೋದು. ಅವಾಗ ಇವನು ಒಂದು ವಾರದ ಪ್ರಾಡಕ್ಟ್ ತಗೊಂಡು ಇಟ್ಕೊಂಡಾಗ 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡೋ ಜಾಗದಲ್ಲಿ 50 ಲಕ್ಷ ಇನ್ವೆಸ್ಟ್ ಮಾಡಿದ್ದಾನೆ.
ಲಾಭ ಅಷ್ಟೇ. ಅವಾಗ ಏನಾಗುತ್ತೆ ಹೇಳಿ, ಇವಂದು ರಿಟರ್ನ್ ಕಮ್ಮಿ ಆಗುತ್ತಾ, 50 ಲಕ್ಷ ಸುಮ್ಮನೆ ಕೊಳಿತಿರುತ್ತಾ, ಇವನ ಇಂಟ್ರೆಸ್ಟ್ ಬೇರೆಯವ್ರಿಗೆ ಕೊಡಬೇಕಿರುತ್ತಾ. ಅದಕ್ಕೆ ಇವನೇನು ಮಾಡ್ತಾನೆ, ನಾನು 10 ಲಕ್ಷನೇ ಇನ್ವೆಸ್ಟ್ ಮಾಡೋದು, ನಾನು ಖಾಲಿ ಆದಂಗೆ ತಾಮಂದು ಹಾಕ್ರಿ ಅಂತ ಹೇಳ್ತಾನೆ. ಏಷ್ಯನ್ ಪೇಂಟ್ಸು ಆರಾಮ್ಸೆ ತಾಮಂದು ಹಾಕ್ತಾನೆ, ಯಾಕಂದರೆ ಏಷ್ಯನ್ ಪೇಂಟ್ಸ್ ಹತ್ರ ಡೇಟಾ ಇದೆ. ಏಷ್ಯನ್ ಪೇಂಟ್ಸ್ನ ಯಾಕೆ ಬೇರೆ ಯಾರು ಬೀಟ್ ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ ಅಂದರೆ, ನಾನು ಅವಾಗಲೇ ಹೇಳ್ದಂಗೆ ಏಷ್ಯನ್ ಪೇಂಟ್ಸ್ ಹತ್ರ ಸೂಪರ್ ಕಂಪ್ಯೂಟರ್ ಇದೆ. ಸೂಪರ್ ಕಂಪ್ಯೂಟರ್ಗೆ ಇವರು ಮುಂಚೆ ಎಲ್ಲನೂ ಈ ಏರಿಯಾದಲ್ಲಿ ಇದೇ ಡಿಮ್ಯಾಂಡ್ ಇದೆ, ಈ ಲಾರಿ ಜಾಸ್ತಿ ಇದೇ ಪ್ರಾಡಕ್ಟ್ನ ತಗೊಂಡು ಹೋಗ್ತಾ ಇದೆ ಅಂತ ಸೂಪರ್ ಕಂಪ್ಯೂಟರ್ನಲ್ಲಿ ಆ್ಯಡ್ ಆಗ್ತಾ ಇದೆ. ಎವ್ರಿ ಟೈಮ್ ಒಂದು ಸೇಲ್ ಬಿಲ್ ಹರಿದ್ರೆ ಸೂಪರ್ ಕಂಪ್ಯೂಟರ್ನಲ್ಲಿ ಆಟೋಮೆಟಿಕ್ಲಿ ಹೋಗ್ಬಿಡುತ್ತೆ, ಯಾರು ಹಾಕೋದೇ ಬೇಡ. ಆ ಥರ ಮಾಡಿ 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 ಏಷ್ಯನ್ ಪೇಂಟ್ಸ್ ಹತ್ರ ಫುಲ್ ಡೇಟಾ ಇದೆ. ಆ ಡೇಟಾ ಯೂಸ್ ಮಾಡಿಕೊಂಡು ಏಷ್ಯನ್ ಪೇಂಟ್ಸ್ ಏನು ಮಾಡುತ್ತೆ, ಈ ಏರಿಯಾದಲ್ಲಿ ಇದೇ ಪ್ರಾಡಕ್ಟ್ ಹೋಗಬೇಕು ಏಷ್ಯನ್ ಪೇಂಟ್ಸಿಗೆ ಮುಂಚೆನೇ ಗೊತ್ತಾಗ್ಬಿಡುತ್ತೆ. ಈಗ ಡೀಲರ್ ಆರ್ಡರ್ ಹಾಕಿದ್ರೇ ಬರೋದು ಅಂತ ಹೇಳ್ತಾರೆ. ಹೌದು, ಡೀಲರ್ ಆರ್ಡರ್ ಹಾಕಿದ್ರೆ ಮೈಸೂರಲ್ಲಿದೆ ಏಷ್ಯನ್ ಪೇಂಟ್ಸ್ ಫ್ಯಾಕ್ಟ್ರಿ, ಅಲ್ಲಿಂದ ಇಲ್ಲಿಗೆ ಬರೋಕ್ಕೇನೆ 2-3 ದಿವಸ ಬೇಕಾಗುತ್ತೆ. ಇವನಿಗೆ ಪ್ರಾಡಕ್ಟ್ ಬೇಕಾಗಿರೋದು ನಾಳೆ, ಬಟ್ 3 ದಿವಸಕ್ಕೊಂದ್ಸಲ ಇವನಿಗೋಸ್ಕರ ಸಪ್ರೇಟ್ ಲಾರಿ ಕಳ್ಸೋಕ್ಕಾಗಲ್ಲ. ಬಟ್ ಏಷ್ಯನ್ ಪೇಂಟ್ಸಿಗೆ ಗೊತ್ತಿರುತ್ತೆ ನಾರ್ಮಲಿ 80% ಇದೇ ಪ್ರಾಡಕ್ಟ್ ಈ ಏರಿಯಾದಲ್ಲಿ ಸೆಲ್ ಆಗುತ್ತೆ ಅಂತ. ಅವಾಗ ಏನು ಮಾಡ್ತಾನೆ, ಅಲ್ಲಿಂದ ಡೈರೆಕ್ಟ್ ಲಾರಿ ಕಳಿಸಿರ್ತಾನೆ. ಇವನು ಅದೇ ಟೈಮಲ್ಲಿ ಆರ್ಡರ್ ಹಾಕಿರ್ತಾನೆ. ಸರಿನಪ್ಪ ಲಾರಿ ಬರ್ತಾಯಿತ್ತು, ಹೋಗಿ ನಾಳೆ ಬರುತ್ತೆ ಅಂತ ಅವ್ನು ಏನು ಮಾಡ್ತಾನೆ, ಎಂಪ್ಲಾಯ್ ಬಂದ್ಬಿಟ್ಟು ಡೀಲರಿಗೆ ಸೇಲ್ ಮಾಡ್ತಾನೆ. ಈ ಥರ ಸಿಸ್ಟಮ್ನ ಬೇರೆಯವ್ರು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಬೇರೆಯವ್ರು ಹೊಸೊಬ್ಬರು ಯಾಕೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಂದರೆ, ಅವ್ರ ಹತ್ರ ಡೇಟಾ ಇಲ್ಲ, ಅವರು ಸಪ್ಲೈ ಚೈನ್ನ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಅವರು ಕೂಡ ಡಿಸ್ಟ್ರಿಬ್ಯೂಟ್ರನ್ನ ಇಟ್ಟಿಲ್ಲ, ಅವರೇ ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಏಷ್ಯನ್ ಪೇಂಟ್ಸ್ ಥರ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಈಗ ನೀವೇ ನೋಡಿದ್ದೀರಾ, ಹೇಳ್ತಾರೆ ಏನು ಕಾಣುತ್ತೋ ಅದು ಸೇಲ್ ಆಗುತ್ತೆ ಅಂತ. ನೀವು ಮಾಲ್ಗಳಲ್ಲಿ ನೋಡಿರ್ಬೋದು, ನಿಮಗೆ ಹೋದ ತಕ್ಷಣವೇ ಜಾಸ್ತಿ ಸೇಲ್ ಆಗೋಂಥ ಪ್ರಾಡಕ್ಟ್ ಇಟ್ಟಿರ್ತಾರೆ. ಯಾಕಂದರೆ ನಿಮಗೆ ಕಣ್ಣಿಗೆ ಕಂಡಿದ್ದು ನೀವು ಬ್ಯಾಗಲ್ಲಿ ಹಾಕ್ಕೊಂತೀರಾ ಅಂತ. ಅದೇ ಥರ ನೀವು ಪೇಂಟಿನ ಅಂಗಡಿಗೆ ಹೋದರೆ ಯಾವ ಪ್ರಾಡಕ್ಟ್ ನೋಡ್ತೀರಾ ನೀವು ಜಾಸ್ತಿ? ಏಷ್ಯನ್ ಪೇಂಟ್ಸಾ? ಯಾಕೆ ಏಷ್ಯನ್ ಪೇಂಟ್ಸ್ ನೋಡ್ತೀರಾ ಹೇಳಿ? ನಿಮಗೆ ಹೇಳಿದ ತಕ್ಷಣ ಪ್ರಾಡಕ್ಟ್ ಸಿಗೋದ್ರಿಂದ ನೀವೇನು ಮಾಡ್ತೀರಾ, ತಗೊಂಬಂದು ಸೆಲ್ ಮಾಡ್ತೀರಾ, ಅಂಗಡಿಲಿ ಇಟ್ಕೊತೀರಾ. ಅಂಗಡಿಲಿ ಇಟ್ಕೊಳೋದ್ರಿಂದ ಏನಾಗುತ್ತೆ, ಕಸ್ಟಮರ್ ಬಂದು ಅದನ್ನೇ ಕೇಳ್ತಾನೆ. ಇದು ಹೆಂಗಾಗಿದೆ, ಹಂಗೆ ಕಂಟಿನ್ಯೂ ಹಾಕೊಂಡು ಹೋಗಿದೆ. ಆಮೇಲೆ ಏಷ್ಯನ್ ಪೇಂಟ್ಸು ಮುಂಚೆ ಪೇಂಟರ್ಸ್ಗೆ ಸಖತ್ ಇನ್ಸೆಂಟಿವ್ ಕೊಡ್ತಿದ್ದ. ಅಂದರೆ ಅವ್ರು ಏನಾದರೂ ಈ ಪ್ರಾಡಕ್ಟ್ನ ಜಾಸ್ತಿ ಸೆಲ್ ಮಾಡಿದ್ದಾರೆ ಅಂದರೆ ಆ ರೀಟೇಲರ್ಸ್ನು ಮತ್ತು ಡೀಲರ್ಸ್ನು ಇಬ್ಬರೂ ಫಾರಿನ್ ಟ್ರಿಪ್ಪಿಗೆ ಕಳಿಸೋದು, ಬ್ಯಾಂಕಾಕಿಗೆ ಕಳಿಸೋದು, ಇಲ್ಲ ದೊಡ್ಡ ಗಿಫ್ಟ್ ಕೊಡೋದು, ಈ ಥರ ಎಲ್ಲ ಮಾಡಿಕೊಂಡು ಪೇಂಟ್ರಿಂದ ಹಿಡಿದು ಡಿಸ್ಟ್ರಿಬ್ಯೂಟರ್ಗೂ ಎಲ್ಲರ ಕೈಲೂ ಚೆನ್ನಾಗಿ ಇಟ್ಕೊಂಡು ಬಂದಿದ್ದ. ಇದರಿಂದ ಏನಾಯಿತು, ಪೇಂಟ್ರೇ ಕಸ್ಟಮರಿಗೆ ರೆಕಮೆಂಡ್ ಮಾಡ್ಕೊಂಬಂದ, ಸರ್ ಏಷ್ಯನ್ ಪೇಂಟ್ಸ್ ಚೆನ್ನಾಗಿರುತ್ತೆ, ಏಷ್ಯನ್ ಪೇಂಟ್ಸ್ ಚೆನ್ನಾಗಿರುತ್ತೆ. ಈಗ ಅಂಗಡಿನವ್ನು ಕೂಡ ಸರ್ ಏಷ್ಯನ್ ಪೇಂಟ್ಸ್ ಚೆನ್ನಾಗಿರುತ್ತೆ, ಏಷ್ಯನ್ ಪೇಂಟ್ಸ್ ಚೆನ್ನಾಗಿರುತ್ತೆ. ಯಾಕಂದರೆ ಏಷ್ಯನ್ ಪೇಂಟ್ಸ್ ಹತ್ರ ವೆರೈಟಿ ಇದ್ದಾವೆ. ಏಷ್ಯನ್ ಪೇಂಟ್ಸ್ ಹತ್ರ ಲೋ ಕ್ಲಾಸ್ಗೂ ಇದೆ, ಐ ಕ್ಲಾಸ್ಗೂ ಇದೆ, ರಾಯಲ್ ಕ್ಲಾಸ್ಗೂ ಇದೆ. ಲೋ ಕ್ಲಾಸ್ ಅಂದರೆ ಟ್ಯಾಕ್ಟರ್ ಎಮಲ್ಷನ್ ಬರುತ್ತೆ, ಇನ್ನೊಂದು ಬರುತ್ತೆ ಪ್ರೀಮಿಯಮ್ ಅಂತ, ಇನ್ನೊಂದು ಬರುತ್ತೆ ರಾಯಲ್ ಎಮಲ್ಷನ್ ಅಂತ. ಇದರಲ್ಲೇ 1000 ಕಲರ್ ಇದಾವೆ, ನೀವು ಯಾವ ಕಲರ್ ಬೇಕಿದ್ರೂ ಮಾಡ್ಕೊಬೋದು. ಆಮೇಲೆ ಏಷ್ಯನ್ ಪೇಂಟ್ಸು ಇದು ಟಿಂಟಿಂಗ್ ಮಿಷಿನ್ ಅಂತ ಬರುತ್ತಲ್ಲ, ಟಿಂಟಿಂಗ್ ಮಿಷಿನ್ನ ಎಲ್ಲ ಅಂಗಡಿಗಳಿಗೂ ಇವನೇ ಫ್ರೀಯಾಗಿ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದಾನೆ. ಮುಂಚೆ ಇವನೇ ಇನ್ಸ್ಟಾಲ್ ಮಾಡಿಕೊಟ್ಟಿರೋದ್ರಿಂದ ಏನಾಗಿದೆ, ಆ ಟಿಂಟಿಂಗ್ ಮಿಷಿನ್ ಆಲ್ರೆಡಿ ಇರೋದ್ರಿಂದ ಇನ್ನೊಂದು ಕಂಪ್ನಿ ಹೋಗ್ಬಿಟ್ಟು, ಸರ್ ನಂದೊಂದು ಮಿಷಿನ್ ನಿಮ್ಮ ಅಂಗಡಿನಲ್ಲಿ ಇಟ್ಕೊಳ್ಳಿ ಅಂದರೆ ಇಟ್ಕೊಳಕ್ಕೆ ಜಾಗ ಇಲ್ಲ. ಅದರಿಂದ ಇಲ್ಲಪ್ಪ ನಾನು ಇದು ಮಾಡ್ತಾ ಇದ್ದೀನಿ, ಚೆನ್ನಾಗಿ ಸೇಲ್ ಆಗ್ತಿದೆ, ಯಾಕೆ ಸುಮ್ಮನೆ ನನಗೆ ಇನ್ನೊಂದು ಬೇಡ. ಈಗ ಇವನೇನು ಮಾಡಬೇಕು, ಹೊಸ ಅಂಗಡಿ ಹುಡುಕ್ಬೇಕು. ಈಗ ನೀವು JSW ಪೇಂಟು, ಇಂಡಿಗೋ ಇದೆಲ್ಲ ನೋಡ್ತಿರಲ್ಲ, ಇದೆಲ್ಲನೂ ಹೊಸ ಅಂಗಡಿನಲ್ಲಿ ಸೇಲ್ ಆಗುತ್ತೆ. ಏಷ್ಯನ್ ಪೇಂಟ್ಸ್ ಜಾಸ್ತಿ ಪ್ರಾಡಕ್ಟ್ ಇರೋದೇ ಇಲ್ಲ ಅಂಗಡಿನಲ್ಲಿ, ಅಂಥ ಅಂಗಡಿನಲ್ಲಿ ಸೇಲ್ ಆಗುತ್ತೆ. ಏಷ್ಯನ್ ಪೇಂಟ್ಸ್ ಇರೋ ಅಂಗಡಿನಲ್ಲಿ ಸೇಲ್ ಆಗೋದೇ ಇಲ್ಲ. ಯಾಕಂದರೆ ಖುದ್ದು ನಂದೇ ಒಂದು ಅಂಗಡಿ ಇದೆ ಅಂದರೆ ನಾನು ಏಷ್ಯನ್ ಪೇಂಟ್ ಸೇಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫಾಸ್ಟಾಗಿ ಸೇಲ್ ಆಗುತ್ತೆ. ನೀನು ಜಾಸ್ತಿ ಕಮಿಷನ್ ಕೊಟ್ಟರು ಕೂಡ, ಈಗ ನಾಳೆ ಯಾರೋ ಬರ್ತಾನೆ, ನಾಳೆ ಯಾರೋ ಬಂದ್ಬಿಟ್ಟು ನಾನು ನಿನಗೆ ಜಾಸ್ತಿ ಕಮಿಷನ್ ಕೊಡ್ತೀನಿ, 1 ಲಕ್ಷ ರೂಪಾಯಿ ಸೆಲ್ ಮಾಡಿದ್ರೆ ನಿನಗೆ 10,000 ಕೊಡ್ತೀನಿ ಅಂದರೆ 10% ಕೊಡ್ತೀನಿ ಅಂತ. ಏಷ್ಯನ್ ಪೇಂಟ್ಸ್ ಎಷ್ಟು ಕೊಡ್ತಾನೆ ಗೊತ್ತಾ, ಜಸ್ಟ್ 3%. ಆದರೆ ಇವನ್ ಪ್ರಾಡಕ್ಟ್ 1 ಲಕ್ಷ ಸೇಲ್ ಮಾಡೋ ಅಷ್ಟೊತ್ತಿಗೆ ಇವನಿಗೆ ಬೆವರಿಳಿದೋಗಿರುತ್ತೆ. ಏಷ್ಯನ್ ಪೇಂಟ್ಸು ಈಸಿಲಿ 5 ಲಕ್ಷ ಸೇಲ್ ಮಾಡ್ತಾರೆ. ಯಾಕಂದರೆ ಏಷ್ಯನ್ ಪೇಂಟ್ಸ್ ಆಲ್ರೆಡಿ ಬ್ರ್ಯಾಂಡ್ ಬಿಲ್ಡ್ ಆಗಿದೆ. ಏಷ್ಯನ್ ಪೇಂಟ್ಸ್ದು ಮೋಟ್ ಬಂದ್ಬಿಟ್ಟು, ಏಷ್ಯನ್ ಪೇಂಟ್ಸ್ದು ಸ್ಟ್ರಾಟಜಿ ಬಂದ್ಬಿಟ್ಟು, ಏಷ್ಯನ್ ಪೇಂಟ್ಸ್ ಯಾಕೆ ಎಲ್ಲರ ಮನೆಗೆ ಯೂಸ್ ಮಾಡ್ತಾರೆ ಅಂದರೆ, ತುಂಬ ಜನ ಹೇಳ್ತಾರೆ ಏಷ್ಯನ್ ಪೇಂಟ್ಸು ಕ್ವಾಲಿಟಿ ಚೆನ್ನಾಗಿದೆ ಅಂತ. ಕ್ವಾಲಿಟಿ ಚೆನ್ನಾಗಿರೋದಕ್ಕಲ್ಲ, ಏಷ್ಯನ್ ಪೇಂಟ್ಸ್ ಸಪ್ಲೈ ಚೈನ್ ಚೆನ್ನಾಗಿದೆ. ಯಾರಾದ್ರೂ ಸಪ್ಲೈ ಚೈನ್ ಚೆನ್ನಾಗಿರುತ್ತೆ ಅವ್ರ ಪ್ರಾಡಕ್ಟ್ ಜಾಸ್ತಿ ಸೇಲ್ ಆಗುತ್ತೆ. ಯಾಕಂದರೆ ಎಲ್ಲರ ಕಣ್ಣಿಗೆ ಅದೇ ಕಾಣುತ್ತೆ. ಒಂದು ಅಂಗಡಿನಲ್ಲಿ ಯಾವ ಪ್ರಾಡಕ್ಟ್ ಜಾಸ್ತಿ ಇದೆ ಅದೇ ಪ್ರಾಡಕ್ಟೇ ಸೆಲ್ ಆಗುತ್ತೆ. ಇದೇ ರೀಸನಿಂದನೇ ಏಷ್ಯನ್ ಪೇಂಟ್ಸು ನಂಬರ್ 1 ಕಂಪ್ನಿ ಆಗಿದೆ. ನಾನು ರೀಸೆಂಟಾಗಿ ಒಂದು ಏಷ್ಯನ್ ಪೇಂಟ್ಸ್ ಎಂಪ್ಲಾಯ್ ಹತ್ರ ಮಾತಾಡ್ತಾ ಇದ್ದೆ. ರೀಸೆಂಟ್ ಅಂದರೆ 1 ವರ್ಷದ ಹಿಂದೆ. ನಾನು ಹೇಳಿದೆ, ಈಗ ಕಾಂಪಿಟೇಟರ್ ಬರ್ತಾ ಇದ್ದಾರೆ. ಕಾಂಪಿಟೇಟರ್ ಅಂದರೆ ಆದಿತ್ಯ ಬಿರ್ಲಾ ಗ್ರೂಪ್ ಅವರು ಪೇಂಟ್ ಇಂಡಸ್ಟ್ರಿಗೆ ಕೈ ಹಾಕ್ತಾ ಇದ್ದಾರೆ. ಅವರು ಈಗ ಸಖತ್ ಕ್ಯಾಪೆಕ್ಸ್ ಮಾಡ್ತಾ ಇದ್ದಾರೆ. 5,000 ಕೋಟಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಪೇಂಟ್ ಇಂಡಸ್ಟ್ರಿನಲ್ಲಿ. ಗ್ರಾಸಿಮ್ ಹೋಲ್ಡಿಂಗ್ ಬಂದ್ಬಿಟ್ಟು ಗ್ರಾಸಿಮ್ ಕಂಪನಿ. ಗ್ರಾಸಿಮ್ ಕೂಡ ಬರ್ತಾ ಇದೆ ಪೇಂಟಿಗೆ. ಗ್ರಾಸಿಮ್ ಓನ್ ಬೈ ಆದಿತ್ಯ ಬಿರ್ಲಾ. ನಾನು ಕೇಳಿದೆ, ಈ ಥರ ಬರ್ತಾ ಇದ್ದಾರೆ ಬ್ರೋ, ಪ್ರಾಬ್ಲಮ್ ಆಗಲ್ವಾ ಅಂತ. ಹೌದು ಬ್ರೋ ಆಗುತ್ತೆ, ಬಟ್ ಆದರೆ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ, ಈಗ ಡೈರೆಕ್ಟ್ ಡೀಲರ್ಗಳಿಗೆ ಸೇಲ್ ಮಾಡಿಸೋದು ಖುದ್ದು ಎಂಪ್ಲಾಯ್ಗಳು.
ಡಿಸ್ಟ್ರಿಬ್ಯೂಟರ್ ಇಲ್ಲಲ್ಲ ಇವ್ರ ಹತ್ರ. ಬೇರೆ ಯಾರಾದರೆ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಡೀಲರಿಗೆ ಪುಷ್ ಮಾಡ್ತಿರ್ತಾನೆ, ಸೇಲ್ ಮಾಡು ಅಂತ. ಇಲ್ಲಿ ಬಂದ್ಬಿಟ್ಟು ಎಂಪ್ಲಾಯ್ ಪುಷ್ ಮಾಡ್ತಿದ್ದಾರೆ. ಎಂಪ್ಲಾಯ್ ಪುಷ್ ಮಾಡೋದ್ರಿಂದ ಇವ್ರಿಗೆ ಎಂಪ್ಲಾಯ್ಗಳಿಗೆ ಇನ್ಸೆಂಟಿವ್ ಇರುತ್ತೆ, ನೀನು ಇಷ್ಟು ಟಾರ್ಗೆಟ್ ಇರುತ್ತೆ, ಅದನ್ನು ಮಾಡಲೇಬೇಕು ಅವರು. ಇವ್ರು ಏನು ಮಾಡ್ತಿದ್ದಾರೆ, ಎಂಪ್ಲಾಯ್ಗಳು ಡೀಲರ್ಗಳಿಗೆ ಪುಷ್ ಮಾಡಿಸಿ ಒಂದು 10 ಲಕ್ಷ ರೂಪಾಯಿ ಪ್ರಾಡಕ್ಟ್ನ ತಗೊಂಡೋಗಿ ಅಂಗಡಿನಲ್ಲಿ ಹಾಕ್ಬಿಡ್ತಾರೆ. ಅಂದರೆ ರೀಟೇಲರ್ಸ್ ಹತ್ರ ತಗೊಂಡೋಗಿ ಹಾಕ್ಬಿಡ್ತಾರೆ. ಒಂದು 10 ಲಕ್ಷ ರೂಪಾಯಿ ಪ್ರಾಡಕ್ಟ್ ಆಲ್ರೆಡಿ ರೀಟೇಲರ್ ಹತ್ರ ಇರುತ್ತೆ. ಇವ್ರಿಗೆ ಹೇಳ್ತಾರೆ 6 ತಿಂಗಳು ಬಿಟ್ಟು ಕೊಡು ಗುರು ಪರವಾಗಿಲ್ಲ, ನೀನು 6 ತಿಂಗಳು ಬಿಟ್ಟು ಕೊಡು ಪರವಾಗಿಲ್ಲ ಅಂತ. ಅವಾಗ ರೀಟೇಲರ್ಸ್ ಏನು ಮಾಡ್ತಾನೆ, ರೀಟೇಲರ್ ಹತ್ರ ಆಲ್ರೆಡಿ ಅಂಗಡಿನಲ್ಲಿ ಪ್ರಾಡಕ್ಟ್ ಇದೆ ಏಷ್ಯನ್ ಪೇಂಟ್ಸ್ದು, 6 ತಿಂಗಳಿಗಾಗೋಷ್ಟು ಪ್ರಾಡಕ್ಟ್ ಇದೆ. ಈಗ ಆದಿತ್ಯ ಬಿರ್ಲಾ ಬರ್ತಾನೆ. ಆದಿತ್ಯ ಬಿರ್ಲಾ ಬಂದ್ಬಿಟ್ಟು, ನೋಡಪ್ಪ ನನ್ನ ಪ್ರಾಡಕ್ಟ್ ಸೆಲ್ ಮಾಡ್ತೀಯಾ, ನನ್ನೊಂದು ಪ್ರಾಡಕ್ಟ್ ಇದೆ, ನಿನಗೆ ಜಾಸ್ತಿ ಕಮಿಷನ್ ಕೊಡ್ತೀನಿ, ಸೆಲ್ ಮಾಡ್ತೀಯಾ ಅಂತ. ಈಗ ಇವನೇನು ಮಾಡ್ತಾನೆ, ಗುರು ಆಲ್ರೆಡಿ 10 ಲಕ್ಷ ರೂಪಾಯಿದು ಐಟಮ್ ಬೈ ಮಾಡ್ಕೊಂಡು ಕುಂತಿದ್ದೀನಿ ಅಂಗಡಿನಲ್ಲಿ, 6 ತಿಂಗಳು ಬಿಟ್ಟು ಬಾ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಅಷ್ಟೊತ್ತಿಗೆ ಇವ್ನು ಇನ್ನೊಂದು ಸ್ಟ್ರಾಟಜಿ ಮಾಡಿರ್ತಾನೆ. ಅದಕ್ಕೇ ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ಇದ್ದರೆ ಆ ಮ್ಯಾನೇಜ್ಮೆಂಟು ಎಂಥ ಸಿಚುವೇಶನಲ್ಲೂ ಹೊರಗೆ ಬರೋಕ್ಕೆ ಟ್ರೈ ಮಾಡ್ತಾರೆ. ಬಿಕಾಸ್ ಅವರು 40 ವರ್ಷದಿಂದನೂ ಒಂದೇ ಇಂಡಸ್ಟ್ರಿನಲ್ಲಿ ಒಂದೇ ಪ್ರಾಡಕ್ಟ್ನ ಸೆಲ್ ಮಾಡ್ಕೊಂಬಂದಿದ್ದಾರೆ. ಪೇಂಟ್ ಇಂಡಸ್ಟ್ರಿನಲ್ಲಿ 40 ವರ್ಷದಿಂದ ಇದ್ದಾರೆ, 40 ಅಲ್ಲ ಸುಮಾರು 60 ವರ್ಷದಿಂದ ಇದ್ದಾರೆ. ಅವ್ರಿಗೆ ಗೊತ್ತಿದೆ ಅಲ್ಲ ಯಾರು ಡೀಲರ್ಸ್ ಹೆಂಗಿರ್ತಾನೆ, ಯಾವ ರಿಟೇಲರ್ಸ್ ಹೆಂಗಿರ್ತಾನೆ ಅಂತ, ಯಾರನ್ನ ಮ್ಯಾನೇಜ್ ಮಾಡ್ಬೋದು. ಯಾರು ನೆಗ್ಲೆಕ್ಟ್ ಮಾಡ್ತಾರೆ ಅವರು ಮುಳುಗೋಗ್ತಾರೆ. ಅದಂತೂ ನಿಜ, ಹಳೊಬ್ಬರೇ ಇರಬೇಕು ಅಂತೇನಿಲ್ಲ. ಯಾರು ನೆಗ್ಲೆಕ್ಟ್ ಮಾಡ್ತಾರೆ, ಯಾರು ಅಪ್ಗ್ರೇಡ್ ಆಗಲ್ಲ, ಅವರು ಮುಳುಗೋಗ್ತಾರೆ. ನಾನು ಏಷ್ಯನ್ ಪೇಂಟ್ಸು ಒಂದು ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ನೋಡಿದೆ, ಒಂದು ಯಾವ ಥರ ಹೈರ್ ಮಾಡ್ತಾರೆ ಅಂತ. ಒಂದು MBA ಕಾಲೇಜ್ ಹುಡುಗ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದ, ಏಷ್ಯನ್ ಪೇಂಟ್ಸ್ಗೆ ಯಾವುದೇ ಥರ ಇದಿಲ್ಲ, ನೋ ಡೋರ್ ಎಂಟ್ರಿ. ಅಂದರೆ ನೀವು ಖುದ್ದು CO ಹತ್ರ ಬೇಕಿರೋ ಮೇಲ್ ಹಾಕಿ ಮಾತಾಡ್ಬೋದು, CO ನಿಮ್ಮ ಹತ್ರ ರೆಸ್ಪಾನ್ಸ್ ಮಾಡ್ತಾನೆ. ಯಾರೇ ಒಬ್ಬ ಮ್ಯಾನೇಜರ್ಗೂ ಕ್ಯಾಬಿನಲ್ಲಿ ಡೋರ್ ಇಲ್ಲ, ನೀವು ಡೈರೆಕ್ಟ್ ಹೋಗ್ಬಿಟ್ಟು ಮ್ಯಾನೇಜರ್ ಹತ್ರ ಮಾತಾಡ್ಬೋದು, ನಿಮ್ಮ ಐಡಿಯಾಗಳನ್ನ ಅಲ್ಲಿ ಇದು ಮಾಡ್ಬೋದು. ಈ ಥರ ಕಲ್ಚರ್ ಇರೋ ಕಂಪನಿ ಈಸಿಲಿ ಅದಂಗೆ ಬಿಟ್ಕೊಟ್ಬಿಡುತ್ತೆ ಅವ್ರ ಮಾರ್ಕೆಟ್ನ. ಯಾವ ಕಾಂಪಿಟೇಟರ್ ಬಂದ್ರೂ ಕಷ್ಟ ಇದೆ. ಈಗ ಇದೇ ರೀಸನ್ನಿಂದನೇ, ಈ ಕಾಂಪಿಟೇಷನ್ ಅನ್ನೋ ಒಂದು ಫುಲ್ ವರ್ಡಿಂದನೇ ಈ ಕಂಪ್ನಿದು ವ್ಯಾಲ್ಯುವೇಷನ್ ತುಂಬ ಲೋ ಆಗಿದೆ. ಕಂಪ್ನಿಗೆ ಹೈ ವ್ಯಾಲ್ಯುವೇಷನ್ ಸಿಗ್ತಾ ಇಲ್ಲ, ಮುಂಚೆ ಸಿಕ್ತಿರೋ ಥರ ಈಗ ಕಮ್ಮಿ ಇದೆ. ಮತ್ತೆ ವ್ಯಾಲ್ಯುವೇಷನ್ ಇನ್ಕ್ರೀಸ್ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿಂದ ಒಂದು 15% ಎವ್ರಿ ಇಯರ್ ಕಂಪ್ನಿ ಗ್ರೋ ಆಗೇ ಆಗುತ್ತೆ, ಬಿಕಾಸ್ ಇಂಡಸ್ಟ್ರಿನೇ ಗ್ರೋ ಆಗುತ್ತೆ. ಕಂಪ್ನಿ ಆಲ್ರೆಡಿ 60% ಮಾರ್ಕೆಟ್ ಶೇರ್ ಹೊಂದಿದ್ದಾನೆ. ಮಾರ್ಕೆಟ್ ಶೇರ್ ಅಂದರೆ 100 ರೂಪಾಯಿದು ಏನಾದರೂ ನಮ್ಮ ಇಂಡಿಯಾದಲ್ಲಿ ಪೇಂಟ್ ಸೇಲ್ ಆದರೆ ಅದರಲ್ಲಿ 60 ರೂಪಾಯಿದು ಖುದ್ದು ಏಷ್ಯನ್ ಪೇಂಟ್ ಸೆಲ್ ಆಗ್ತಾ ಇದೆ ಅಂತ ಅರ್ಥ. ಈ ಥರ ಇಂಡಿಯಾದಲ್ಲಿ ಏನೇನು ಪೇಂಟ್ ಸೆಲ್ ಆಗುತ್ತಲ್ಲ ಅದರಲ್ಲಿ 60% ಏಷ್ಯನ್ ಪೇಂಟ್ಸೇ ಸೆಲ್ ಆಗ್ತಾ ಇದೆ. ಆಮೇಲೆ ಏಷ್ಯನ್ ಪೇಂಟ್ಸ್ ರೀಸೆಂಟಾಗಿ ಬೇರೆ ಪ್ರಾಡಕ್ಟ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಬೇರೆ ಪ್ರಾಡಕ್ಟ್ ಅಂದರೆ ಈಗ ಒಂದು ಫೆವಿಕಾಲು ಮತ್ತು ಇವ್ರ ಥರ ಅವನದು ಒಂದು ಸಪ್ರೇಟ್ ಅಡಿಸಿವ್ ಸ್ಟಾರ್ಟ್ ಮಾಡ್ತಿದ್ದಾನೆ. ಆಮೇಲೆ ಕಿಚನ್ ಐಟಮ್ಗಳು ಸ್ಟಾರ್ಟ್ ಮಾಡ್ತಿದ್ದಾನೆ. ಕಿಚನ್ ಐಟಮ್ ಅಂದರೆ ಇಂಡೋರು, ಈಗ ಆಲ್ರೆಡಿ ಅವನು ಇದರಲ್ಲಿ ಇರೋದ್ರಿಂದ, ಏನು ಡೆಕೋರೇಟಿವ್ ಐಟಮಲ್ಲಿ ಇರೋದ್ರಿಂದ ಮನೆಯದು ಅಪ್ಗ್ರೇಡೇಷನ್ ಇರ್ಬೋದು, ಕಿಚನ್ ಐಟಮ್ ಇರ್ಬೋದು, ಆಮೇಲೆ ಇಂಟೀರಿಯರ್ ವರ್ಕ್ ಇರ್ಬೋದು, ಅದರೆಲ್ಲದರಲ್ಲೂ ಕೈ ಹಾಕ್ತಾ ಇದ್ದಾನೆ. ಅದಿನ್ನೂ ಸ್ಮಾಲ್ ಅಮೌಂಟ್. ಈ ಟೋಟಲ್ ರೆವಿನ್ಯೂನಲ್ಲಿ 97% ಬಂದ್ಬಿಟ್ಟು ಪೇಂಟ್ ಇಂಡಸ್ಟ್ರಿಯಿಂದನೇ ಬರುತ್ತೆ. ಇನ್ನು 3% ಇದರಿಂದ ಬರ್ತಾ ಇದೆ. ಇದು ಕೀಪ್ ಆನ್ ಇನ್ಕ್ರೀಸ್ ಮಾಡ್ತೀವಿ ಫ್ಯೂಚರಲ್ಲಿ, ಬಿಕಾಸ್ ಒಂದೇ ಪ್ರಾಡಕ್ಟ್ನ ನಂಬ್ಕೊಂಡಿರೋದು ವೆರಿ ಡೇಂಜರಸ್. ಈ ಹೊಸ ಪ್ರಾಡಕ್ಟ್ಗಳಿಗೆ ಅವ್ರು ಕೈ ಹಾಕ್ತಾನೆ ಇದ್ದಾರೆ, ಗ್ರೋ ಮಾಡ್ತೀವಿ ಅಂತ ದೇ ಆರ್ ಟೆಲ್ಲಿಂಗ್. ಈ ಕಂಪ್ನಿ ಫೈನಾನ್ಷಿಯಲ್ಸಿಗೆ ಬಂದರೆ ಕಂಪ್ನಿದು ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 2,88,000 ಇದೆ. ಶೇರ್ ಪ್ರೈಸ್ ಬಂದ್ಬಿಟ್ಟು 3,008 ಇದೆ. ಸ್ಟಾಕ್ PE ಬಂದ್ಬಿಟ್ಟು 52 ಇದೆ. ROE ಬಂದ್ಬಿಟ್ಟು 27 ಇದೆ. ROCE ಬಂದ್ಬಿಟ್ಟು 34 ಇದೆ. ಡೆಟ್ ಟು ಈಕ್ವಿಟಿ ಆಲ್ಮೋಸ್ಟ್ ಡೆಟ್ ನಿಲ್ಲಿದೆ. ಡೆಟ್ ಬರೀ 2,000 ಕೋಟಿ ಇದೆ. 2,000 ಕೋಟಿ ಏನು ಅಷ್ಟು ದೊಡ್ಡ ಸಾಲ ಅಲ್ಲ, ಯಾಕಂದರೆ ಈಕ್ವಿಟಿ 16,000 ಕೋಟಿ ಇದೆ, ಡೆಟ್ 2,000 ಕೋಟಿ ಇದೆ. ಅದಕ್ಕೆ ಡೆಟ್ ಟು ಈಕ್ವಿಟಿ 0.14% ಇದೆ. ದಟ್ ಇಸ್ ನಾಟ್ ಅ ಬಿಗ್ ಇಶ್ಯೂನೇ ಅಲ್ಲ ಅದು. ಹಂಗೆ ಕೆಳಗೆ ಬಂದರೆ ಇಲ್ಲಿ ನೋಡಿ, ಲಾಸ್ಟ್ 3 ಇಯರ್ಸಿಂದ ಕಂಪ್ನಿದು PE ರೇಷ್ಯೂ ಇದೇ ಲೋಯೆಸ್ಟ್ ಇರೋದು. ಲಾಸ್ಟ್ 5 ಇಯರ್ಸ್ ತೆಗೆದ್ರು ಇದೇ ಲೋಯೆಸ್ಟ್ ಇರೋದು. ಕೋವಿಡ್ ಟೈಮಲ್ಲಿ ಮಾರ್ಕೆಟ್ ಫಾಲ್ ಆಗಿದ್ದಲ್ಲ, ಆ ಟೈಮಲ್ಲಿ 53 ಬಂದಿತ್ತು. ಅದಾದಮೇಲೆ ಇದೇ ಲೋಯೆಸ್ಟ್ ಇರೋದು. ಈವನ್ ನೀವು 10 ವರ್ಷದ ಹಿಂದೆ ತೆಗೆದ್ರು ಕೂಡ ಇದೇ ಲೋಯೆಸ್ಟ್, 51 ಟೈಮ್ಸ್. ಒಂದು ಸಲ ಯಾವಾಗ 2016 41 ಟೈಮ್ಸಿಗೆ ಬಂದಿತ್ತು. ಅದಾದಮೇಲೆ ಇದೇ ಲೋಯೆಸ್ಟ್. ಇದು 41 ಟೈಮ್ಸಲ್ಲಿ ಬಂದಿರೋದು ಡಿಮಾನಿಟೈಸೇಷನ್ ಟೈಮಲ್ಲಿ. ಡಿಮಾನಿಟೈಸೇಷನಿಂದ ಎಲ್ಲ ಬಿಸ್ನೆಸ್ಗೂ ಹೊಡ್ತಾ ಬಿದ್ದಿದ್ವಲ್ಲ, ಪ್ರತಿಯೊಂದು ಬಿಸ್ನೆಸ್ಗೂ ಡಿಮಾನಿಟೈಸೇಷನಿಂದ ಹೊಡ್ತಾ ಬಿದ್ದಿದ್ವು. ಅದಕ್ಕೆ ಆ ಟೈಮಲ್ಲಿ ಎಲ್ಲ ಸ್ಟಾಕ್ಸು ಬಿದ್ದಿದ್ವು, ರಿಟೇಲ್ ಸ್ಟಾಕ್ಸ್ಗಳು. ಆ ಟೈಮಲ್ಲಿ ಡೌನ್ ಆಗಿರೋದು ಎಗೇನ್ ಮತ್ತೆ ಇವಾಗ 52 ಟೈಮ್ಸಲ್ಲಿದೆ. ಇದೇ ಲೋಯೆಸ್ಟ್ ಇರೋದು. ಯಾಕೆ ಈ ಥರ ಕಮ್ಮಿ ವ್ಯಾಲ್ಯುವೇಷನಲ್ಲಿದೆ ಅಂದರೆ, ಈಗ ಮಾರ್ಕೆಟ್ಗೆ ಅನ್ಸರ್ಟನಿಟಿ ಅಂದರೆ ಹೇಳೋದಲ್ಲ, ಈಗ ಹೊಸಬ ಬರ್ತಾ ಇದ್ದಾನೆ, ಯಾರು ಬಿರ್ಲಾ ಗ್ರೂಪಿಂದ ಬರ್ತಾ ಇದ್ದಾರೆ. ಹೊಸಬ ಬರ್ತಾ ಇರೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಕಾಂಪಿಟೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಪ್ರೈಸಿಂಗ್ ವಾರ್ ಆಗುತ್ತೆ. ನಾನು ಕಮ್ಮಿ ಕೊಡ್ತೀನಿ ಅಂತ ಪ್ರೈಸಿಂಗ್ ವಾರ್ ಆಗುತ್ತೆ. ಆವಾಗ ಪ್ರೈಸ್ ಕಮ್ಮಿ ಮಾಡಬೇಕಾಗುತ್ತೆ, ಇಲ್ಲ ಡೀಲರ್ಗಳಿಗೆ ಜಾಸ್ತಿ ಕಮಿಷನ್ ಕೊಡಬೇಕಾಗುತ್ತೆ. ಆವಾಗ ನೆಟ್ ಪ್ರಾಫಿಟಿಗೆ ಕೊಡ್ತಾ ಬೀಳುತ್ತೆ. ಆವಾಗ ಮಾರ್ಜಿನಿಗೆ ಕೊಡ್ತಾ ಬೀಳುತ್ತೆ. ಮಾರ್ಜಿನ್ ಕೊಡ್ತಾ ಬಿದ್ದರೆ ನೆಟ್ ಪ್ರಾಫಿಟಿಗೆ ಕೊಡ್ತಾ ಬೀಳುತ್ತೆ. ಆಮೇಲೆ EPSಗೆ ಕೊಡ್ತಾ ಬೀಳುತ್ತೆ. ಅದರಿಂದ ಶೇರ್ ಪ್ರೈಸಿಗೆ ಮುಂದೆ ಒಂದು ದಿವಸ ಹೊಡ್ತಾ ಬೀಳುತ್ತೆ ಅಂತ ಎದುರ್ಕೊಳ್ತಾ ಇದ್ದಾರೆ. ಬಟ್ ನನ್ನ ಅನಾಲಿಸಿಸ್ ಪ್ರಕಾರ
ಪಿ ಮತ್ತು ಇಲ್ಲಿಂದ ಈ 70-80 ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ, ಇಲ್ಲೇ ಸ್ಟೇಬಲ್ ಆಗುತ್ತೆ. ಶೇರ್ ಪ್ರೈಸ್ ಮಾತ್ರ 15% ಇಯರ್ ಆನ್ ಇಯರ್ ಗ್ರೋ ಆಗೇ ಆಗುತ್ತೆ ನನ್ನ ಪ್ರಕಾರ. ಯಾಕಂದರೆ ಏನು ಕಾಂಪಿಟೇಷನ್ ಬಂದರೂ ಏನು ಬಂದ್ರೂ ಕಾಂಪಿಟೇಷನ್ ಬಂದರೆ ಲೋವರ್ ಲೆವೆಲ್ ಅವ್ರಿಗೆ ಕೊಡ್ತಾ ಬೀಳುತ್ತೆ. ಯಾಕಂದರೆ ಅವ್ರು ಇನ್ನೂ ವರ್ಸ್ಟ್ ಇದ್ದಾರೆ, ಅವ್ರು ಇನ್ನೂ ಸರಿಯಾಗಿ ಅವರು ಸಪ್ಲೈ ಚೈನ್ನ ಮ್ಯಾನೇಜ್ ಮಾಡ್ಕೊಂಡು ಬಂದಿಲ್ಲ, ಅವ್ರು ಇನ್ನೂ ಅನುಭವಿಸ್ಬೇಕಾಗತ್ತೆ. ಇವನಿಗೇನಾಗಲ್ಲ, ನಂಬರ್ ಒನ್ ಆಗೇ ಇರ್ತಾನೆ ಅಂತ ನನ್ನ ಅನಿಸಿಕೆ ಅಷ್ಟೇ. ನನ್ನ ಅನಿಸಿಕೆ ಮೇ ಬಿ ರಾಂಗ್ ಆಗ್ಬೋದು, ಬಟ್ ನಾನು ಅನಲೈಸ್ ಮಾಡಿರೋ ಪ್ರಕಾರ. ನಾನು ಅವಾಗಲೇ ಹೇಳಿದ್ನಲ್ಲ, ಶೇರ್ ಪ್ರೈಸ್ ಎವ್ರಿ 3 ಇಯರ್ಸ್ಗೊಂದ್ಸಲ ಡಬಲ್ ಆಗಿದೆ ಅಂತ. 2005ರಲ್ಲಿ 39 ರೂಪಾಯಿ ಇದ್ದಿದ್ದು ಶೇರ್ ಪ್ರೈಸು 2007 ಬರೋ ಅಷ್ಟೊತ್ತಿಗೆ 80, 2008ರಲ್ಲೇ 120, ಮತ್ತೆ ಇಲ್ಲಿ ಡೌನ್ ಆಗಿದೆ. ಇದು ಯಾವಾಗ ಅಂದರೆ ಇದು ಲೈಮನ್ ಬ್ರದರ್ ಕ್ರೈಸಿಸ್ ಆಯ್ತಲ್ಲ, ಅವಾಗ ಎಂಟೈರ್ ಮಾರ್ಕೆಟ್ ಬಿತ್ತು, ಅದಕ್ಕೆ ಡೌನ್ ಆಗಿದೆ. ಮತ್ತೆ 2010ರಲ್ಲಿ ನೋಡಿ 262, ಮತ್ತೆ 2013ರಲ್ಲಿ ನೋಡಿ 486, ಈಗ ಸ್ವಲ್ಪ ಡೌನ್ ಆಗಿದೆ. ಲಾಸ್ಟ್ 20 ವರ್ಷದಿಂದನೂ ಶೇರ್ ಪ್ರೈಸ್ ಡಬಲ್ ಆಗಿದೆ. 35 ರೂಪಾಯಿ ಇದ್ದಿದ್ದು 2005ರಲ್ಲಿ ಇವಾಗ ಎಷ್ಟಿದೆ, 3000 ರೂಪಾಯಿ ಇದೆ. ಅಂದರೆ ಆಲ್ಮೋಸ್ಟ್ 100 ಪಟ್ಟು ಜಾಸ್ತಿ ಆಗಿದೆ ಶೇರ್ ಪ್ರೈಸ್. ಎವ್ರಿ 1 ಲಕ್ಷ ಇನ್ವೆಸ್ಟ್ ಮಾಡಿರೋದು ಇವತ್ತು 1 ಕೋಟಿ ಆಗಿದೆ, ಲಾಸ್ಟ್ 2005ರಲ್ಲಿ ಇನ್ವೆಸ್ಟ್ ಮಾಡಿರೋದು. ನೀವು ರೀಸೆಂಟ್ ಕ್ವಾರ್ಟರ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ನೋಡಿ, ಇಯರ್ ಆನ್ ಇಯರು 2023ರಲ್ಲಿ ಏನು ಪ್ರಾಫಿಟ್ ಇತ್ತಲ್ಲ, ಸೇಲ್ಸ್ ಇತ್ತಲ್ಲ, ಅದಕ್ಕಿಂತ ಗ್ರೋ ಆಗಿದೆ. ಪ್ರಾಫಿಟ್ ಕೂಡ ಎಷ್ಟು ಗ್ರೋ ಆಗಿದೆ ನೋಡಿ, 40% ಗ್ರೋ ಆಗಿದೆ. 2022 ಡಿಸೆಂಬರಲ್ಲಿ 1000 ಕೋಟಿ ಇದ್ದಿದ್ದು ಪ್ರಾಫಿಟ್ಟು 2023 ಡಿಸೆಂಬರಲ್ಲಿ 1400 ಕೋಟಿ ಆಗಿದೆ. ಅಂದರೆ 40% ಗ್ರೋ ಆಗಿದೆ ಇಯರ್ ಆನ್ ಇಯರ್. ಯಾಕಂದರೆ ಮಾರ್ಜಿನ್ ಇಂಪ್ರೂವ್ ಆಗಿದೆ. ಇಲ್ಲಿ ನೋಡಿ 2022ರಲ್ಲಿ ಮಾರ್ಜಿನ್ 19 ಇದ್ದಿದ್ದು ಈಗ 23 ಆಗಿದೆ. 2022 ಇದು ಯಾವ ಟೈಮ್ ಅಂದರೆ ರಷ್ಯಾ ಯುಕ್ರೇನ್ ವಾರ್ ನಡೀತಿತ್ತಲ್ಲ, ಆ ಟೈಮಲ್ಲಿ ಏನಾಗಿತ್ತು, ಇವರಿಗೆ ಮೇನ್ ರಾ ಮೆಟೀರಿಯಲ್ ಬಂದ್ಬಿಟ್ಟು ಕ್ರೂಡ್ ಆಯಿಲ್, ಕಚ್ಚಾ ತೈಲ ಪ್ರೈಸ್ ಜಾಸ್ತಿ ಆದರೆ ಶೇರ್ ಪ್ರೈಸ್ ಕೆಳಗೆ ಬರುತ್ತೆ. ಯಾಕಂದರೆ ಇವ್ರಿಗೆ ಮೇನ್ ರಾ ಮೆಟೀರಿಯಲ್ಲೇ ಅದೇ ಜಾಸ್ತಿ ಯೂಸ್ ಆಗೋದು. ಯಾವಾಗ ಮತ್ತೆ ಅದು $115 ಹೋಗಿತ್ತಲ್ಲ ಕ್ರೂಡ್ ಆಯಿಲು, ಈಗ ವಾಪಸ್ $70-72 ಬಂದ ತಕ್ಷಣ ಮಾರ್ಜಿನ್ ಇಂಪ್ರೂವ್ ಆಯಿತು. ಮಾರ್ಜಿನ್ ಇಂಪ್ರೂವ್ ಆದ ತಕ್ಷಣ ಪ್ರಾಫಿಟ್ ಕೂಡ ಜಂಪ್ ಆಯಿತು. ಇವರೊಬ್ಬರಿಗೆಲ್ಲ ಎಲ್ಲ ಪೇಂಟ್ ಇಂಡಸ್ಟ್ರೀಸ್ಗೂ ರಾ ಮೆಟೀರಿಯಲ್ ಬಂದ್ಬಿಟ್ಟು ಕ್ರೂಡ್ ಆಯಿಲ್. ನೀವು ಇಯರ್ ಆನ್ ಇಯರ್ ಪ್ರಾಫಿಟ್ ಕೂಡ ನೋಡ್ಕೊಂಡು ಹೋಗಿ, ಇಯರ್ ಆನ್ ಇಯರ್ ಪ್ರಾಫಿಟ್ ನೋಡಿ, 2022ರಲ್ಲಿ 3000 ಕೋಟಿ ಇದ್ದಿದ್ದು TTM ಈ ವರ್ಷದಲ್ಲಿ ಲಾಸ್ಟ್ 12 ಮಂತ್ಸಲ್ಲಿ 5541 ಕೋಟಿ ಇದೆ. ಇಲ್ಲಿ 2022ರಲ್ಲಿ ಮಾತ್ರ ಗ್ರೋ ಆಗಿಲ್ಲ, ಯಾಕಂದರೆ ಸೇಲ್ಸ್ ಗ್ರೋ ಆದರೂ ಕೂಡ ಪ್ರಾಫಿಟ್ ಗ್ರೋ ಆಗಿಲ್ಲ. ಇಲ್ಲಿ ನೋಡಿ ಮಾರ್ಜಿನ್ ಡೌನ್ ಆಗಿದೆ, 17% ಇದೆ ಮಾರ್ಜಿನ್. ಅದೇ ರೀಸನಿಂದ ಮಾರ್ಜಿನ್ ಡೌನ್ ಆಗಿತ್ತು. ಮತ್ತೆ ಮಾರ್ಜಿನ್ ಇಂಪ್ರೂವ್ ಆದ ತಕ್ಷಣ ಪ್ರಾಫಿಟ್ ಜಂಪ್ ಆಗಿದೆ. ಈ ಕಂಪ್ನಿದು ನಾವು DCF ಮೆಥಡಲ್ಲಿ ವ್ಯಾಲ್ಯೂಯೇಷನ್ ಅನಾಲಿಸಿಸ್ ಮಾಡಿ ನೋಡೋಣ. ವ್ಯಾಲ್ಯೂಯೇಷನ್ ಅನಾಲಿಸಿಸ್ ಮಾಡೋಕ್ಕೆ DCF ಕ್ಯಾಲ್ಕುಲೇಟರ್ ಅಂತ ಹೊಡೀರಿ, DCF ಕ್ಯಾಲ್ಕುಲೇಟರ್. ಓಕೆ, ಇಲ್ಲಿ ಇನಿಷಿಯಲ್ ಫ್ರೀ ಕ್ಯಾಶ್ ಫ್ಲೋನ ನಾನು ಜಸ್ಟ್ ನೆಟ್ ಪ್ರಾಫಿಟ್ ತೊಗೊತೀನಿ. ನೆಟ್ ಪ್ರಾಫಿಟ್ 5541 crores ಇದೆ, 5541 crore. ನಾನು ಡಿಸ್ಕೌಂಟ್ ರೇಟು 15% ಹಾಕ್ತೀನಿ. ಗ್ರೋತ್ ರೇಟ್ ಬಂದ್ಬಿಟ್ಟು ನಾನು 20% ಹಾಕ್ತೀನಿ. ಟರ್ಮಿನಲ್ ಗ್ರೋತ್ ರೇಟ್ ಬಂದ್ಬಿಟ್ಟು ಒಂದು 2%. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದ್ಬಿಟ್ಟು, ಕರೆಂಟ್ ಶೇರ್ ಪ್ರೈಸ್ ಬಂದ್ಬಿಟ್ಟು 3000. ಡೆಟ್ ಬಂದ್ಬಿಟ್ಟು ಎಷ್ಟಿದೆ, ಡೆಟ್ಟು 2000 ಕೋಟಿ. ಮಾರ್ಜಿನ್ ಆಫ್ ಸೇಫ್ಟಿ ಬಂದ್ಬಿಟ್ಟು 10%. ಇದ್ರ ಪ್ರಕಾರ ಇದು ತೋರಿಸ್ತಾ ಇದೆ 1400 ರೂಪಾಯಿ ಶೇರ್ ಪ್ರೈಸ್ ಇದ್ರದ್ದು ಅಂತ ತೋರಿಸ್ತಾ ಇದೆ. ಆ್ಯಕ್ಚುಲಿ ಒಂದೊಂದು ಸಲ ಏನಾಗುತ್ತೆ, DCF ಮೆಥಡಲ್ಲಿ ಇದು ಬಂದ್ಬಿಟ್ಟು ನಾರ್ಮಲಿ ಎಲ್ಲ ಕಂಪ್ನಿನೂ ಒಂದೇ ಥರ ಥಿಂಕ್ ಮಾಡುತ್ತೆ. ಅದಕ್ಕೂ ಗೊತ್ತಿಲ್ಲ ಏಷ್ಯನ್ ಪೇಂಟ್ಸ್ ಬಂದ್ಬಿಟ್ಟು FMCG ಥರ ಇದಕ್ಕೆ ಯಾವಾಗಲೂ ಪ್ರೀಮಿಯಂ ಐ ವ್ಯಾಲ್ಯೂಯೇಷನ್ ಪೇ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಯಾವಾಗಲೂ ನಾರ್ಮಲ್ ಥರ ಥಿಂಕ್ ಮಾಡುತ್ತೆ, ಅಂದರೆ ಎಲ್ಲ ಕಂಪ್ನಿಗಳ ಥರನೂ ಥಿಂಕ್ ಮಾಡುತ್ತೆ. ಆ್ಯಕ್ಚುಲಿ ಈಗ ನೀವು ಯೂನಿಲಿವರ್ ನೋಡಿದ್ರು ಅಷ್ಟೇ, ಒಂದೊಂದು ಕಂಪ್ನಿಗಳಿಗೆ ಐ ವ್ಯಾಲ್ಯೂಯೇಷನ್ ಪೇ ಮಾಡಿರ್ತಾರೆ, ಯಾವಾಗಲೂ ಹಿಸ್ಟೋರಿಕಲಿ ಐ ವ್ಯಾಲ್ಯೂಯೇಷನ್ ಪೇ ಮಾಡಿರ್ತಾರೆ. ಯಾಕಂದರೆ ಪ್ರಾಡಕ್ಟ್ ಇರೋದೇ ಅದೇ ಥರ ಇರುತ್ತೆ. ನಾನು ಪಿ ರೇಷಿಯೋದು ಒಂದು ವಿಡಿಯೋ ಮಾಡಿ ತೋರಿಸಿದ್ದೀನಿ ನೋಡಿ, ಅದ್ರಲ್ಲಿ ಬೇಕಾದ್ರೆ ಹೋಗಿ ಚೆಕ್ ಮಾಡಿ ಯಾಕೆ ಪಿ ರೇಷಿಯೋ ಡಿಫರ್ ಇರುತ್ತೆ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಅಂತ. ಈಗ ಏಷ್ಯನ್ ಪೇಂಟ್ಸ್ ಪಿ ಯಾವಾಗಲೂ 50 ಟೈಮ್ಸ್ ಮಿನಿಮಮ್ ಇದ್ದೇ ಇರುತ್ತೆ ನನ್ನ ಪ್ರಕಾರ, ಬೇಡ 45 ಟೈಮ್ಸ್ 50 ಟೈಮ್ಸ್ ಇದ್ದೇ ಇರುತ್ತೆ ನನ್ನ ಪ್ರಕಾರ. ಈಗ ಇದು ಅಸ್ಯೂಮ್ ಮಾಡ್ತಾ ಇದೆ ಏಷ್ಯನ್ ಪೇಂಟ್ಸ್ ಒಂದು ನಾರ್ಮಲ್ ಕಂಪ್ನಿ, ಇದ್ರ ಬಂದ್ಬಿಟ್ಟು ಪಿ ರೇಷಿಯೋ 20 ಇರಬೇಕು ಅಂತ, ಅದಕ್ಕೆ ಈ ಥರ ತೋರಿಸ್ತಾ ಇದೆ. ಈ ಥರ ಬರಲಿಲ್ಲದ್ರೆ ಮತ್ತೆ ಇನ್ನೊಂದು ಥರ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಅದನ್ನು ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಲಮ್ಸಮ್ ಕ್ಯಾಲ್ಕುಲೇಟರ್ಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ 59 ಇದೆ ಈ ವರ್ಷದ EPS, 59 ಹಾಕಿ 20% ಗ್ರೋತ್ ರೇಟ್ನ ನಾನು ಅಸ್ಯೂಮ್ ಮಾಡ್ತಾ ಇದ್ದೀನಿ ಏಷ್ಯನ್ ಪೇಂಟ್ಸಲ್ಲಿ ಮಾತ್ರ. ಬೇಡ 15%ನ ನಾನು ಅಸ್ಯೂಮ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ, 15% ಅಸ್ಯೂಮ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ 10 ಇಯರ್ಸಲ್ಲಿ. ನೆಕ್ಸ್ಟ್ 10 ಇಯರ್ಸ್ ಬಿಟ್ಬಿಟ್ಟು ಈ ಕಂಪ್ನಿಯ EPS ಎಷ್ಟಾಗಿರುತ್ತೆ ಅಂದರೆ 229 ಆಗಿರುತ್ತೆ. 229 EPSಗೆ ಮಾರ್ಕೆಟ್ ಆವಾಗ ಏನಾದ್ರೂ 40 ಟೈಮ್ಸ್ ಪೇ ಮಾಡಿದ್ರು ಕೂಡ ಶೇರ್ ಪ್ರೈಸ್ ಬಂದ್ಬಿಟ್ಟು 9160 ಇರಬೇಕು 10 ವರ್ಷ ಬಿಟ್ಟು. ಅದೇ ಏನಾದ್ರೂ 230 ಇರೋದಕ್ಕೆ ಮಾರ್ಕೆಟ್ ಏನಾದರೂ 50 ಟೈಮ್ಸ್ ಪೇ ಮಾಡಿದ್ರೆ 11500 ರೂಪಾಯಿ ಇರಬೇಕು. 11500 ಅಂದರೆ ಆಲ್ಮೋಸ್ಟು 4 ಟೈಮ್ಸ್ ಇಲ್ಲಿಂದ ಗ್ರೋ ಆಗಿರುತ್ತೆ ನೆಕ್ಸ್ಟ್ 10 ಇಯರ್ಸಲ್ಲಿ. ಅಂದರೆ 15% CAGR ರಿಟರ್ನ್ ಸಿಕ್ಕಿರುತ್ತೆ ನಮಗೆ. ಏನಾದರೂ ಪಿ ರೇಷಿಯೋ ಇಲ್ಲೇ ಇದ್ದರೆ,
ಪಿ ರೇಷು ಇನ್ನೂ ಮೇಲೆ ಹೋಗಿದ್ರೆ ನಮ್ಗೆ ಇನ್ನೂ ಜಾಸ್ತಿ ರಿಟರ್ನ್ ಸಿಗುತ್ತೆ. ಪಿ ರೇಷು ಅದೇ ಏನಾದರೂ 70ಗೆ ಹೋಗಿದ್ರೆ 70 ಮಾಡೋಣ, ಅವಾಗ 16,000 ಆಗಿರುತ್ತೆ ಶೇರ್ ಪ್ರೈಸು. 70ಗೆ ಹೋಗಲ್ಲ ಅಂದ್ಕೊಳ್ಳಿ, ಯಾಕಂದರೆ ಪಿ ರೇಷು ಏನಾಗುತ್ತೆ ಅನ್ನೋದು ನಾವು ಅಸ್ಯೂಮ್ ಮಾಡೋಕ್ಕಾಗಲ್ಲ. ಮೇಲೆ ಹೋದರೆ ಲಕ್. ಈ ರೇಂಜಲ್ಲಿ ಇದ್ರೂ ನಮಗೆ ಮಿನಿಮಮ್ 15% CAGR ಸಿಕ್ಕೇ ಸಿಗುತ್ತೆ. ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡಿ ಫ್ಯೂಚರ್ ಪ್ರೈಸ್ನ ಕಂಡುಹಿಡಿಬೋದು. ಒಂದು ಜಸ್ಟ್ ಅನಾಲಿಸಿಸ್ ಮಾಡಿ, ನಾನು 15% ಹಾಕಿದ್ದೀನಿ, ನೀವು 20% ಬೇಕಿರೋ ಹಾಕಿ, 20% ಹಾಕಿನೂ ಚೆಕ್ ಮಾಡಿ. ಬಟ್ 15% ಈಗ ಏನಕ್ಕೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಹೇಳಿ, ಕಂಪ್ನಿ 20% ಮಾಡಿದ್ರೆ ನನ್ನ ಲಕ್ಕು, ನನಗೊಂದು 15% ಸಿಕ್ಕರೆ ಸಾಕು ಅಂತ ನಾನು ಮೈಂಡ್ಸೆಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತೀವಿ. 15% ಮೇಲೆ ಸಿಗೋದೇನಿದೆಯಲ್ಲ ಅದು ಲಕ್. ಅದಲ್ಲದೆ ಏಷ್ಯನ್ ಪೇಂಟ್ಸ್ ಬಂದ್ಬಿಟ್ಟು FMCG ಕಂಪ್ನಿ, ತುಂಬ ಸೇಫ್ ಕಂಪ್ನಿ, ಲಾರ್ಜ್ ಕ್ಯಾಪ್ ಕಂಪ್ನಿ. ನಮಗೆ ಇದರಲ್ಲಿ 15% ಸಿಗೋದೇ ಒಳ್ಳೆ ಯೋಚನೆ. ಅದ್ರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು. ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ ನೀವು ಅದನ್ನು ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದರಲ್ಲಿ ರಿಸ್ಕು ಹಂಗೆ ಇರುತ್ತೆ, ಕಂಪ್ನಿ ಮುಳುಗೋಗೋ ಚಾನ್ಸು ಹಂಗೆ ಇರುತ್ತೆ, ಮೇಲೆ ಹೋಗೋ ಚಾನ್ಸು ಹಂಗೆ ಇರುತ್ತೆ. ಏಷ್ಯನ್ ಪೇಂಟ್ಸ್ ಬಂದ್ಬಿಟ್ಟು ಇಸ್ ನಾಟ್ ಅ ಸ್ಮಾಲ್ ಕ್ಯಾಪ್ ಕಂಪನಿ, ಇದು ಲಾರ್ಜ್ ಕ್ಯಾಪ್ ಕಂಪನಿ, 2 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋ ಕಂಪನಿ. ಇಲ್ಲಿ ನಾವು ರಿಟರ್ನ್ನ ಮಿನಿಮಮ್ ಆಗೇ ಥಿಂಕ್ ಮಾಡಬೇಕು. 20% ಸಿಕ್ಕರೆ ಲಕ್. 20% ಸಿಕ್ಕರೆ ಏನಾಗೋದು ಗೊತ್ತಾ, ಈಗೇನು EPS ನೋಡಿದ್ನಲ್ವ ನಾನು 229, ಅದು ಡಬಲ್ ಆಗುತ್ತೆ, 400 ಆಗಿರುತ್ತೆ, 450 ಆಗಿರುತ್ತೆ. 450ಗೆ ಏನಾದರೂ 50 ಟೈಮ್ಸ್ ಪೇ ಮಾಡಿದ್ರೆ ಎಷ್ಟಾಗುತ್ತೆ, ಶೇರ್ ಪ್ರೈಸ್ ಎಷ್ಟಿರುತ್ತೆ? ಇಲ್ಲಿ ನೋಡಿ, ಈಗ ನಾನು 15% ಆಗೋ ಜಾಗದಲ್ಲಿ 20% ಹಾಕ್ತೀನಿ, 20% ಹಾಕಿ 10 ಇಯರ್ಸೇ ಹಾಕ್ತೀನಿ. ಈ 350ಗೆ ಏನಾದರೂ ನಾವು 50 ಟೈಮ್ಸ್ ಫ್ಯೂಚರಲ್ಲೂ 50 ಟೈಮ್ಸ್ ಸಿಕ್ಕರೆ ಅವಾಗಿನ ಶೇರ್ ಪ್ರೈಸ್ ಇರುತ್ತೆ 17,000 ಸಮಥಿಂಗ್ ಇರುತ್ತೆ. ಅದೇ ಏನಾದರೂ 70 ಟೈಮ್ಸ್ ಸಿಕ್ಕರೆ ಅವಾಗಿನ ಶೇರ್ ಪ್ರೈಸು 24,500 ರೂಪಾಯಿ ಇರುತ್ತೆ. ಬಟ್ ಇದು ಎಕ್ಸ್ಪೆಕ್ಟ್ ಮಾಡೋದು ಅಷ್ಟು ಇದಲ್ಲ, ಯಾಕಂದರೆ 20% ಗ್ರೋ ಆಗೋದು ನಮ್ಮ ಕೈಲಿಲ್ಲ, ಕಂಪ್ನಿ ಗ್ರೋ ಆದಂಗೆ. ನಾವು ಮಿನಿಮಮ್ 15%, ಅದಕ್ಕೆ ನಾನು ಮಿನಿಮಮ್ 15% ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿರೋದು. ವಿಡಿಯೋ ನಿಮಗೆ ನೋಡಿ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಇದರಿಂದ ಏನಾದರೂ ನಿಮ್ಮ ಲೈಫಲ್ಲಿ ವ್ಯಾಲ್ಯೂ ಆ್ಯಡ್ ಆಗಿದ್ರೆ, ಏನಾದರೂ ಹೊಸದು ನೀವು ಕಲ್ತಿದ್ರೆ, ಯಾವ ವಿಷಯ ಕಲ್ತಿದ್ದೀರಾ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ನಾನು ಇದೇ ಥರನೇ ಹೊಸ ಕಂಪ್ನಿಗಳದ್ದು ವೀಡಿಯೋಸ್ಗಳು ಮಾಡ್ತಾ ಹೋಗ್ತಿರ್ತೀನಿ. ನಾನು ಅವಾಗಲೇ ಹೇಳ್ದಂಗೆ PNB ಮೆಟ್ಲೈಫ್ ಅವರು ಒಂದು ಹೊಸ NFO ತರ್ತಿದ್ದಾರೆ. ನೀವೇನಾದರೂ ಆ NFOದಲ್ಲಿ ಇನ್ವೆಸ್ಟ್ ಮಾಡೋಂಗಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಪಾಲಿಸಿ ಬಜಾರ್ ಲಿಂಕ್ ಇದೆ, ಹೋಗಿ ಇನ್ವೆಸ್ಟ್ ಮಾಡ್ಬೋದು. ಈ NFO ಫೆಬ್ರವರಿ 20ನೇ ತಾರೀಕು ಸ್ಟಾರ್ಟ್ ಆಗಿ 29 ಫೆಬ್ರವರಿಗೆ ಕ್ಲೋಸ್ ಆಗ್ತಾ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.